ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಶಟಸ್ಥಲ ವಚನಗಳ ಕಟ್ಟುವಿನ ಪೈಕಿ ಮಹೇಶ್ವರನ ಜಂಗಮಲಿಂಗ ಸ್ಥಳ ಅಂದ್ರೆ ಪ್ರಾಣಲಿಂಗಿ ಸ್ಥಳ, ಅದಕ್ಕೆ ಸಂಬಂಧಪಟ್ಟಂತ ವಚನ ಸುಖಶೀಲ. ಸುಖಶೀಲ, ಲಿಂಗ ಧ್ಯಾನ, ಸಮಶೀಲ, ಜಂಗಮ ಪ್ರೇಮಿ, ಮಹಾಶೀಲ. ಅವರಂದಂತೆ ಎಂಬುವುದು ಈ ತ್ರಿವಿಧವ ನರಿದೊಡೆ ಆತನೇ ನಮ್ಮ ಕೂಡಲ ಚನ್ನ ಸಂಗಮ ದೇವನೆಂಬೆ. ಏನ್ ಮಾಡ್ಯಾರ ಇಲ್ಲಿ? ಸುಖಶೀಲ, ಲಿಂಗ ಧ್ಯಾನ. ಲಿಂಗದ ಧ್ಯಾನ ಮಾಡೋದ್ರಿಂದ ಏನಪ್ಪ ಅಂದ್ರೆ, ಲಿಂಗ ಧ್ಯಾನ ಮಾಡಿದ್ರೆ ಏನಪ್ಪ? ಲಿಂಗದ ಧ್ಯಾನ ಮಾಡೋದ್ರಿಂದ ಏನಪ್ಪದ್ರಿ? ಧ್ಯಾನ ಮಾಡಿರಲ್ಲ ಅಲ್ಲಿ ಸುಖ ಪ್ರಾಪ್ತಿ. ಸುಖಶೀಲ ಲಿಂಗ ಧ್ಯಾನ. ಈಗ ದುಃಖ ಆಗ್ಲಕತ್ತದ, ಚಿಂತೆ ಆಗ್ಲಕತ್ತದ, ಚಂಚಲ ಆಗ್ಲಕತ್ತದ, ಭಯ ಆಗ್ಲಕತ್ತದ ಅಂತಂದ್ರ ಏನ್ ಮಾಡ್ಬೇಕು? ಏನ್ ಜಳಕ ಮಾಡಿ ವಿಭೂತಿ ಹಚ್ಕೊಂಡೇ ಕೂಡ್ಬೇಕಂತಿಲ್ಲ. ಎಲ್ಲರೇ ಕುಂತೀರಿ ನೀವು, ಸ್ವಲ್ಪ ಏಕಾಂತ ಪ್ರದೇಶದೊಳಗ ಲಿಂಗ ಕೈಕಾಲ್ ಮುಖ ತೊಳ್ಕೋರಿ, ಚಂದ ಒಂದಿಷ್ಟು ವಿಭೂತಿ ಹಚ್ಕೋರಿ, ಒಂದಿಷ್ಟು ನೀರು ಕುಡೀರಿ, ಲಿಂಗ ಹಿಡ್ಕೊಂಡು ಕುಂದರ್ರಿ. ಅದು ರೂಢಿ ಹಾಕೋಬೇಕು. ರೂಢಿ ಹಾಕೊಂಡ್ರು ಬರ್ತವ. ರೂಢಿ ಹಾಕೊಳ್ಳಾರ್ದು ಯಾವಾಗಾರ ಯಾರ್ದಾರೆ ಮಾತು ಕೇಳಿ ಕುಂತ್ರಲ್ಲ, ಅದು ರೂಢಿ ಹಾಕೋಬೇಕು. ರೂಢಿ ಹಾಕೊಂಡು ಅದನ್ನೇ ನೋಡ್ಕೊಂತ ಅರ್ಧ ದೃಷ್ಟಿ ಲಿಂಗದ ಕಡೆ, ಅರ್ಧ ದೃಷ್ಟಿ ತನ್ನ ಅಂತರಂಗದ ಕಡೆ. ಅರ್ಧ ತೆರೆದ ಕಣ್ಣು, ಅರ್ಧ ಮುಚ್ಚಿರ್ಬೇಕು. ತ್ರಾಟಕ ಯೋಗ ಮಾಡಿದ್ರಿ ಏನಾಗ್ತದ? ಸುಖಶೀಲ ಅಂದ್ರ ಆನಂದ ಆಗ್ತದ, ಚಾಲು ಆಗ್ಬಿಡ್ತದ. ದುಃಖ, ಭಯ, ಚಿಂತೆ ಏನದಾವ ಎಲ್ಲ ಏನಾಗ್ಬಿಡ್ತಾವ? ಇಲ್ಲದಂಗ ಆಗ್ಬಿಡ್ತಾವ. ಸಮಶೀಲ ಜಂಗಮ ಪ್ರೇಮಿ. ಸಮತೆ, ಅದನ್ನ ಮೀರಿ ನೀವು ಲಿಂಗ ಹಿಡ್ಕೊಂಡು ಕುಂತರ್ನು ನಿಮಗೇನು ಮನಸ್ಸು ನಿಯಂತ್ರಣಕ್ಕೆ ಬರಲಿಲ್ಲ ಅಂತಂದ್ರ ಏನ್ ಮಾಡ್ಬೇಕು? ಜ್ಞಾನಿಗಳಿಗೆ, ನಿಮ್ಮ ಬಗ್ಗೆ ಕಾಳಜಿ ಇರೋಂಥ ತತ್ವಜ್ಞಾನಿಗಳಿಗೆ ಮನೆಗೆ ಕರೆಸ್ಬೇಕು. ಅವರು ಗುರುಗಳಾಗಿರ್ಬೋದು, ಜಂಗಮರಾಗಿರ್ಬೋದು, ಮತ್ತಿನ್ಯಾರ ನಿಮ್ಮ ಹಿತೈಷಿಗಳಾಗಿರ್ಬೋದು. ಮನೆಗೆ ಕರೆಸಿ ಅವ್ರ ಮುಂದೆ ನಿಮ್ಮ ಸಂಸಾರ ಸಮಸ್ಯೆಗಳು ಏನು ಹೇಳಬಾರದು. ಅವ್ರು ಏನು ಹೇಳ್ತಾರೆ ಕೇಳ್ಬೇಕು. ತತ್ವಜ್ಞಾನ ಕೇಳಿದ್ರಿ ಅಂತಂದ್ರ ಜಂಗಮ ಪ್ರೇಮಿ, ಸಮಶೀಲ. ಅವ ಬ್ಯಾಲೆನ್ಸ್ ಔಟ್ ಆಗಂಗೆ ಇಲ್ಲ. ಯಾರು ಜಂಗಮ ಪ್ರೇಮಿ ಇರ್ತಾರ ಅವರು
ಜ್ಞಾನ ಕೇಳಿ ಹೇಳಿ ಅವರು ಜ್ಞಾನಿಗಳೇ ಆಗ್ಬಿಟ್ಟಿರ್ತಾರ. ಹಿಂಗಾಗಿ ಅಲ್ಲಿ ಸಮಶೀಲತೆ, ಚಿತ್ತ ಸಮತೆ ಅನ್ನೋದು ಬರ್ತದೆ, ಬ್ಯಾಲೆನ್ಸ್ ಸಿಗ್ತದೆ. ಅಷ್ಟ ಆಗಿನೂ ಮುಂದೆ ಇನ್ನ ಕಸರು ಉಳಿದಿತ್ತು ಅಂತಂದ್ರ ಏನ್ ಮಾಡ್ಬೇಕಪ್ಪ ಅಂದ್ರ ಸ್ವಾಧ್ಯಾಯ ಅವರಂದಂತೆ ಮಹಾಶೀಲ ಅವರಂದಂತೆ ನಾವು ಅನ್ಕೋತ್ ಕುಂದ್ರ ಅವರೇನು ಶಾಸ್ತ್ರಗಳು ಕೊಟ್ಟಿರಬಹುದು, ಆ ಶಾಸ್ತ್ರಗಳಲ್ಲಿ ಸ್ವಾಧ್ಯಾಯ ಮಾಡ್ಕೋತ ಅದರೊಳಗಿಂದು ಅರ್ಥ ತಿಳ್ಕೋತ ಹೋಗೋದು. ಮತ್ತೆ ಅವ್ರೇನ್ ಹೇಳ್ಯಾರ ಆ ವಿಚಾರಗಳನ್ನ ಮೆಲುಕು ಹಾಕೋತ ಅದರಾಗೇ ಇರೋದು. ಈ ರೀತಿ ಮಹಾಶೀಲ. ಈಗ ನಾವೇನು ನಿಶ್ಚಲ್ ದಾಸರು ಏನ್ ಬರ್ದಾರ ವಿಚಾರ ಸಾಗರ, ಅವ್ರೇನ್ ಅಂದ್ ಹೋಗ್ಯಾರ ಅದನ್ನೇ ನಾವು ಆಲೋಚನೆ ಮಾಡ್ತಾ ಇದ್ದೀವಲ್ಲ, ಇದು ಮಹಾಶೀಲ. ಇದು ಮಹಾತ್ಮರ ದಾರಿ ಒಳಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಸುಖಶೀಲ ಲಿಂಗ ಧ್ಯಾನ, ಸಮಶೀಲ ಜಂಗಮ ಪ್ರೇಮಿ, ಮಹಾಶೀಲ ಅವರು ಅಂದಂತೆ ಅವರು ಹೆಂಗ್ ದಾರಿ ತೋರ್ಸರ, ಅವರು ನುಡಿಸಿದಂತೆ ನುಡಿಯುವುದು, ಅವರು ನಡೆಸಿದಂತೆ ನಡೆಯುವುದು, ಅವರು ಇರಿಸಿದಂತೆ ಇರುವುದು. ಇಷ್ಟೇ ಅದು ಇರೋದು. ಮಹಾಶೀಲ ಅವರಂದಂತೆ ಅಂತಂದ್ರ ಅರ್ಥ ಏನು? ನೀವು ನುಡಿಸಿದಂತೆ ನುಡಿವೆನಯ್ಯ, ನೀ ನಡೆಸಿದಂತೆ ನಡೆವೆನಯ್ಯ, ನೀನು ಇರಿಸಿದಂತೆ ಇರುವೆನಯ್ಯ, ಕೂಡಲ ಸಂಗಮ ದೇವ ಎನ್ನೊಳಗೇನು ಸ್ವತಂತ್ರತೆ ಉಂಟಯ್ಯ ಅಂತೇಳಿ ಯಾವುದೇ ಪರಿಸ್ಥಿತಿ ಒಳಗ ಆ ಪರಮಾತ್ಮನಿಗೆ ಶರಣಾಗತನಾಗ್ಬಿಡೋದು. ನೀ ಹ್ಯಾಂಗಿರ್ತೀನಿ ಹಂಗಿರ್ತೀನಿ ಬಿಡಪ್ಪ, ಏನಕ್ಕಾಗಲ್ಲ, ನಡೆಯಕ ನನಗೆ ಹಿಂಗ್ ಬೇಕು ಹಂಗ್ ಬೇಕು ಅಂತಂದ್ರೆ ಹೆಂಗಾಗ್ತವ, ನಿನಗೆ ಹ್ಯಾಂಗ್ ಬೇಕು ಹಂಗಿಡು, ನಾ ಇರ್ತೀನಿ ಅಂತೇಳಿ ಪರಮಾತ್ಮನಿಗೆ ಶರಣಾಗತನಾಗ್ಬಿಡ್ಬೇಕು. ಮಹಾಶೀಲ ಅವರು ಅಂದಂತೆ ಎಲ್ಲರೂ ಸಾಮಾನ್ಯವಾಗಿ ತಮ್ಮಲ್ಲಿರುವ ಸಂಪತ್ತು ಸಂಬಂಧಗಳನ್ನ ಹೆಚ್ಚು ಮಾಡು ಅಂತ ಕೇಳ್ತಾರೆ. ದೇವರಿಗೆ ಹೆಚ್ಚು ಮಾಡ್ಕೋಬೇಕಂತ ಕೇಳ್ತಾರೆ, ಕಡಿಮೆ ಮಾಡ್ಕೋಬೇಕಂತ ಯಾರು ಕೇಳಲ್ಲ. ಆದ್ರೆ ಶರಣರು ಹಂಗಿಲ್ಲ. ಶರಣರು ಏನ್ ಕೇಳ್ತಾರ? ಈ ಸಂಪತ್ತುಗಳನ್ನ ಕಡಿಮೆ ಮಾಡಂತ ಕೇಳ್ತಾರೆ. ಈ ಸಂಪತ್ತು ಹೆಚ್ಚಾಗಿದ್ದಕ್ಕೆ ನನಗ ನಿನ್ನ ಕಡೆ ಬರ್ಲಕ್ ಆಗ್ತಾ ಇಲ್ಲ, ಇವು ಮೇಂಟೈನ್ ಮಾಡೋದಕ್ಕೆ ನನಗೆ ಬಹಳ ಸಮಯ ಶ್ರಮ ಖರ್ಚಾಗ್ಲಕತ್ತದ, ಅದಕ್ಕೆ ಇವು ಕಡಿಮೆ ಮಾಡಪ್ಪ, ನನಗ ಲೌಕಿಕ ಸಂಬಂಧಗಳು ಲೌಕಿಕ ಸಂಪತ್ತುಗಳು ಇವುಗಳಿಂದ ಸ್ವಲ್ಪ ನನಗ ವೈರಾಗ್ಯ ಉಂಟಾಗಂಗ್ ಮಾಡು. ಹೆಂಗಪ್ಪ? ಮಹಾಶೀಲ ಅವರಂದಂತೆ ಈ ರೀತಿ ಅಂದ್ರ ಹೆಂಗಿರ್ತದ? 16 ಇದ್ದಡೆ ನಾವೆಲ್ಲ ಏನ್ ಕೇಳ್ತೀವಿ? 16 ಇದ್ರೆ 32 ಮಾಡೋದ್ ಕೇಳ್ತೀವಿ. ಬಸವಣ್ಣವ್ರು ಏನ್ ಕೇಳ್ಯಾರ? 16 ಇದ್ದಡೆ 8 ಮಾಡಯ್ಯ. ಹಂಗ ಕೇಳೋ ಧೈರ್ಯ ಅದನ್ರಿ ಯಾರಿಗಾರ? 16 ಇದ್ದಡೆ 8 ಮಾಡಯ್ಯ, 8 ಇದ್ದರೆ 4 ಮಾಡಯ್ಯ, 4 ಇದ್ದರೆ 2 ಮಾಡಯ್ಯ, 2 ಇದ್ದರೆ 1 ಮಾಡಯ್ಯ, 1 ಇಲ್ಲದಂತೆ ಮಾಡಯ್ಯ, ತಿರಿದು ತಿಂಬುವಂತೆ ಮಾಡಯ್ಯ, ತಿರುಪೆ ಎತ್ತಲು ಹೋದಡೆ ಮುಂದೆ ನಡೆ ಎನ್ನುವಂತೆ ಮಾಡಯ್ಯ, ಆರಾದಡು ದಯ ತೋರಿ ನೀಡಿದಡೆ ಕೈ ಚಾಚಿದರಲ್ಲಿ ಕೆಳಗೆ ಬೀಳುವಂತೆ ಮಾಡಯ್ಯ. ಕೈ ಚಾಚಿ ತಗೊಳ್ಳೋದ್ರಾಗೆ ಕೆಳಗೆ ಬೀಳಂಗ ಮಾಡು. ಬಿದ್ದುದನ್ನೆತ್ತಿಕೊಳ್ಳುವಷ್ಟರಲ್ಲಿ ಸುನಿ ಎತ್ತಿಕೊಂಡು ಓಡುವಂತೆ ಮಾಡಯ್ಯ. ಕೆಳಗೆ ಬಿದ್ದದ್ದು ಯಾರೋ ಒಬ್ಬರು ಪುಣ್ಯಾತ್ಮರು ಏನೋ ನೀಡಿದ್ರು, ಅದನ್ನ ತಿನ್ನಬೇಕು ಅಂತೇಳಿ ಬಗ್ಗೆ ತಗೋಬೇಕು ಅನ್ನೋದ್ರಾಗೆ ಕೈಯಾಗಿಂದ ಚೆಲ್ಲಿ ಬಿಡುತ್ತೆ ತೆಳಗ. ಅಯ್ಯೋ ತೆಳಗ್ ಚೆಲ್ಲದಲ್ಲ ಅಂತೇಳಿ ತೆಳಗಿಂದು ಬಳದು ತಗೋಬೇಕನ್ನೋದ್ರಾಗೆ ನಾಯಿ ತಗೊಂಡು ಓಡಾಗ್ಬಿಡುತ್ತೆ. ಹಿಂಗ ಪ್ರಾರ್ಥನೆ ಅದ ಶರಣರ ಪ್ರಾರ್ಥನೆ.
ಲಕ್ಷ ಕೋಟಿ ಜನರ ಬಲ್ಲಿ ದುಡ್ಡು ತಗೊಂಡು ದೊಡ್ಡ ದೊಡ್ಡ ಮಠ ಕಟ್ಟಿಕೊಂಡು ದೊಡ್ಡ ದೊಡ್ಡ ಕಾರಿನೊಳಗ ದೊಡ್ಡ ದೊಡ್ಡ ವೇದಿಕೆ ಮೇಲೆ ಭಾಷಣ ಮಾಡೋದಕ್ಕಿಲ್ಲದು, ಆತ್ಮಚಿಂತನೆ ಮಾಡೋದಕ್ಕದ. ಆತ್ಮಚಿಂತನೆ ಮಾಡೋದ್ರ ಸಲುವಾಗಿ ಶರಣರು ಏನ್ ಮಾಡಿದ್ರು, ಎಲ್ಲ ವೈಭವಗಳನ್ನ ತ್ಯಾಗ ಮಾಡಿದ್ರು. ಒಂದಿಷ್ಟು ಮಜ್ಜಿಗೆ ನುಚ್ಚು ಇದ್ರ ಸಾಕ್ ಬಿಡಪ್ಪ, ಏನ್ ಬೇಕಂದ್ರ ರಬ್ಬಳಿಕೆ ಶಿವದಾನ ಅಂತಾರ. ರಬ್ಬಳಿಕೆ ಶಿವದಾನ ಅಂದ್ರೆ ಒಂದಿಟ್ಟು ಮಜ್ಜಿಗೆ ನುಚ್ಚು ಇಷ್ಟೇ ಬದುಕ್ಲಕ್ ಬೇಕು. ಅದಕ್ಕಿಂತ ಹೆಚ್ಚಿಗೆ ತಗೊಂಡು ಏನ್ ಮಾಡೋದು? ಒಂದ್ ಸಣ್ಣದ್ ಇರ್ಲಕ್ ಒಂದ್ ಗುಡಿಸಲು ಇದ್ರೆ ಸಾಕು, ದೊಡ್ಡದು ಬಂಗ್ಲಾ ಬೇಕಾಗಿಲ್ಲ ನಮಗ್. ಈ ರೀತಿ ಬದುಕು ಮಾಡಿದ್ರ ಮನಸ್ಸೇನಾಗ್ತದ, ಆತ್ಮದ ಒಂದು ಜ್ಞಾನ ಪಡ್ಕೊಳ್ಳಕ್ಕ ಅದಕ್ಕ ಅನುಕೂಲ ಆಗ್ತದ. ನಾವು ವೈಭವದಾಗೆ ಮುಳುಗಿದೇವಂತಂದ್ರ ಆ ಭೋಗ ಸುಖ ಅನುಭವಿಸೋದ್ರೊಳಗೆ ಹೆಚ್ಚು ಕಡಿಮೆಯಾಗಿ ಅದೇ ಚಿಂತೆ, ಅದೇ ದುಃಖ, ಅದೇ ಭಯ, ಅದರೊಳಗೆ ಮುಳುಗಿಬಿಡ್ತೀವಿ. ಅದಕ್ಕೆ ಸುಖದ ಶೀಲ ಲಿಂಗ ಧ್ಯಾನ. ಸದಾ ಲಿಂಗ ಧ್ಯಾನ ಮಾಡ್ಕೋತಿರೋದು, ಲಿಂಗ ಪೂಜಾ, ಲಿಂಗ ಧ್ಯಾನ ಮಾಡೋದು. ಮತ್ತೆ ಬರೀ ಲಿಂಗ ಪೂಜಾ ಲಿಂಗ ಧ್ಯಾನ ಮಾಡಿದ್ರೆ ಏನಾಗ್ತದೆ? ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಆಗ್ತದೆ. ಆದ್ರೆ ಬ್ರಹ್ಮಜ್ಞಾನ ಬರಂಗಿಲ್ಲ. ಬ್ರಹ್ಮಜ್ಞಾನ ಆಗ್ಬೇಕಾದ್ರೆ ಜಂಗಮ ಪ್ರೇಮಿ ಅಂದ್ರ ಅನುಭವ ಮಂಟಪ ಕುಂತು ಚಿಂತನೆ ಮಾಡ್ಬೇಕು, ಶರಣರ ಜೊತೆಗೆ ಸಜ್ಜನರ ಸಂಘ ಮಾಡ್ಬೇಕು. ಅದು ಮಾಡಿದ್ರೆ ನಮ್ಗ ಬ್ಯಾಲೆನ್ಸ್ ಸಿಗ್ತದ. ಮುಂದ ಮಹಾಶೀಲ ಅವರಂದಂತೆ ಅಂತಂದ್ರೆ ಇಲ್ಲೇನದ, ತನಗಾದ ಸುಖವನ್ನ ಇವ್ರು ಹಿಂಗ ಹೇಳ್ಯಾರ ನೋಡಪ್ಪ ಬಸವಾದಿ ಶರಣರು ಅಂತೇಳಿ ಇನ್ನೊಬ್ಬರಿಗೆ ಹೇಳುವಂತ ಶಕ್ತಿ ಗುರು ಸ್ವರೂಪರಾಗ್ಲಿಕ್ಕೆ ಸಾಧ್ಯ ಅದ. ಮಹಾಶೀಲ ಅವರಂದಂತೆ ಅನ್ನೋದು ಈ ತ್ರಿವಿಧವನರಿದೊಡೆ ಆತನೇ ನಮ್ಮ ಕೂಡಲ ಚನ್ನ ಸಂಗಮ ದೇವ. ಯಾರು ಸದಾಕಾಲ ಪೂಜೆ ಧ್ಯಾನ ಮಾಡ್ತಾರೋ, ಯಾರು ಸದಾಕಾಲ ಜ್ಞಾನ ನಿರತರಾಗಿರ್ತಾರೋ ಅವರಿಗೆ ಸುಖಶೀಲ ಲಿಂಗ ಧ್ಯಾನ ಸಮಶೀಲ ಜಂಗಮ ಪ್ರೇಮಿ ಅಂತಾರೆ. ಕರ್ಮ, ಉಪಾಸನೆ ಮತ್ತೆ ಜ್ಞಾನ ಇದ್ರಾಗ ನಿರತರಾದವರು. ಮತ್ತೆ ಜ್ಞಾನ ಮಾಡ್ಕೊಂಡು ಬರೇ ತಮ್ಮಟಕ್ಕೆ ತಾವೇ ಸುಮ್ಮಿದ್ರೆ ಆಗಂಗಿಲ್ಲ. ಮಹಾಶೀಲ ಅವರಂದಂತೆ ಅಂತಂದ್ರ ಶರಣರು ಏನ್ ಹೇಳ್ಯಾರ, ಮಹಾತ್ಮರು ಏನ್ ಹೇಳ್ಯಾರ, ಆ ವಿಚಾರವನ್ನ ಇತರರಿಗೂ ತಿಳಿಸಿ ಹೇಳುವಂತ ಕೆಲಸ ಮಾಡಿದರೆ ಅದೇನಂತ ಮಹಾಶೀಲ. ಆ ಮಹಾಶೀಲದಿಂದ ಏನಾಗ್ತದ, ಈ ತ್ರಿವಿಧವನರಿದೊಡೆ ಆತನೇ ನಮ್ಮ ಕೂಡಲ ಚನ್ನ ಸಂಗಮ ದೇವ. ಈ ರೀತಿ ತಾನು ಮೋಕ್ಷ ಹೊಂದಿ ಇತರರಿಗೂ ಮೋಕ್ಷದ ದಾರಿ ತೋರಿಸಂತ ಮಹಾತ್ಮನೇ ಸಾಕ್ಷಾತ್ ಕೂಡಲ ಸಂಗಮ ದೇವ. ಮತ್ತು ಬೇರೆ ಯಾರಲ್ಲ, ಆತನೇ ನಮ್ಮ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳ. ಏನೇನಿರ್ಬೇಕು ಕೂಡಲ ಚನ್ನ ಸಂಗಮ ದೇವ ಆಗ್ಬೇಕಾದ್ರ? ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆಗಾಗಿ ಲಿಂಗ ಪೂಜೆ ಲಿಂಗ ಧ್ಯಾನ ಮಾಡ್ತಿರ್ಬೇಕು. ಮತ್ತೆ ಲಿಂಗ ಇಲ್ಲ ಅಂತಂದ್ರೆ ಗುಡಿಯಾಗಿನ ಲಿಂಗ, ಗುಡಿಯಾಗಿನ ಲಿಂಗ ಇಲ್ಲ, ಮನೆಯೊಳಗೆ ಜಗಲಿ ಮೇಲೆ ಒಂದು ಏನಾದ್ರೂ ದೇವರ ಮೂರ್ತಿ ಇಟ್ಟು ಪೂಜೆ ಮಾಡ್ಬೇಕು. ಅದ್ರಾಗೇನು ಕನ್ಸಿಷನ್ ಇಲ್ಲ. ಧ್ಯಾನ ಮಾಡಬೇಕು, ಪೂಜೆ ಮಾಡಬೇಕು, ಮಂತ್ರ ತಗೋಬೇಕು, ಗುರುವಿನ ಬಳಿ ಬಂದು ಮಂತ್ರ ತಗೋಬೇಕು, ವಿಭೂತಿ ತಗೋಬೇಕು, ರುದ್ರಾಕ್ಷಿ ತಗೋಬೇಕು, ದೀಕ್ಷೆ ತಗೋಬೇಕು, ತಗೊಂಡು ಎಲ್ಲ ಸಾಧನೆ ಮಾಡಬೇಕು. ಮತ್ತೇನ್ ಮಾಡಬೇಕು? ಮಹಾಶೀಲ ಆಗೋದಕ್ಕಿಂತ ಮೊದಲು ಸಮಶೀಲ. ಮೊದಲು ತಾನು ಸ್ವಚ್ಛ ಆಗ್ಬೇಕಲ್ಲ, ತಾನು ಬ್ಯಾಲೆನ್ಸ್ನಾಗ ಇರ್ಬೇಕಲ್ಲ. ಅದ್ರ ಸಲುವಾಗಿ ಅವ ಸಮಶೀಲ ಆಗ್ಬೇಕಾದ್ರೆ ಹೆಂಗಪ್ಪ ಅಂದ್ರೆ ಜಂಗಮ ಪ್ರೇಮಿ. ಅದ್ರ ಲಿಂಗ ಏನು ಪೂಜೆ ಮಾಡಿದ್ರೂ ಮಾಡಿಸ್ಕೊತದ, ಮಾಡ್ಲಿಲ್ಲ ಅಂದ್ರೆ ಬಿಡ್ತದ. ಅದ್ರ ಜಂಗಮ ಮನೆಗೆ ಕರೆಸಿದ ಮೇಲೆ ಅವನಿಗೆ ಏನ್ ಕೊಟ್ರು ಬರ್ತದ, ಬಿಟ್ರು ಬರ್ತದ, ಏನ್ ಮಾಡಿದ್ರೆ ಬರ್ತದ, ಬಿಟ್ರು ಬರ್ತದ, ತಾಂಗಿರ್ತದೇನೋ ಅದು. ಲಿಂಗದ ಗತ್ಲೆ ಸುಮ್ಮಿರ್ತದೇನೋ ಅದು ಜಂಗಮ. ಲಿಂಗದ ಗತ್ಲೆ ಅದು ಸುಮ್ಮಿರ್ತದೇನ್ರಿ ಜಂಗಮ? ಗದ್ಲೆ ಮಾಡ್ತದ ಅದು. ಏನಾರ ಹೆಚ್ಚು ಕಡಿಮೆ ಆಯ್ತದ ಹಿಂಗೆ ಕತ್ತೇಳ್ತದ. ಲಿಂಗ ಅಂತಂದ್ರೆ ಎಮಡಿ ಡಾಕ್ಟರ್ ಇದ್ದಂಗಂತ.
ಜಂಗಮ ಅಂತಂದ್ರ ಸರ್ಜನ್ ಅಂತ, ಆಪರೇಷನ್ ಮಾಡೋ ಡಾಕ್ಟರ್ ಇದ್ದಂಗಂತ. ಲಿಂಗ ಬರೀ ತೇರಿ ಹೇಳ್ತದ, ಜಂಗಮ ಆಪರೇಷನ್ ಮಾಡಿ ಕತ್ತರಿಸಿ ಹೋಗದ್ ಬಿಡ್ತಾನಂತ. ಏನಿದು ಇರಬಾರ್ದು ಈ ರೀತಿ ಅಂತ ಜಾಡಿಸಿ ಬೈದು ನೆಟ್ಟಿಗೆ ಮಾಡಿಬಿಡ್ತಾನಂತ. ಅದಕ್ಕೆ ಅವನಿಗೆ ಜಂಗಮ ಅಂತಾರ, ಶಸ್ತ್ರವೈದ್ಯ. ಆಮೇಲೆ ಈ ಗುರು ಲಿಂಗ ಜಂಗಮ ಇದೆಲ್ಲ ಮಾಡಿದರೆ ಏನಾಗ್ತದ, ತನ್ನ ಮೋಕ್ಷಕ್ಕೆ ಒಂದು ದಾರಿ ಸಿಗ್ತದ. ತನ್ನ ಮೋಕ್ಷಕ್ಕೆ ದಾರಿ ಸಿಕ್ಕ ಮೇಲೆ ಅವನು ತನ್ನ ಯಾವ ದಾರಿ ಅನುಸರಿಸಿ ತಾನು ಸುಖಿಯಾಗ್ಯಾನೋ ಆ ಸುಖವನ್ನ ಜಗತ್ತಿಗೆ ಹಂಚುವುದಕ್ಕೆ ಅದು ಮಹಾಶೀಲ. ಇದಕ್ಕೆ ದಾರಿ ರೆಫರೆನ್ಸ್ ಅವರು ಅಂದಂತೆ ಹಿಂದಿನವರು ಈ ರೀತಿ ದಾರಿ ಹಾಕಿ ಕೊಟ್ಟಾರ, ಆ ದಾರಿಯಾಗ ನಾನು ನಡೆದು ಹಿಂಗ್ ಸಂತೋಷ ಆಗ್ಯದ, ಮತ್ತೆ ನೀವು ನಡಿ ಬರ್ರಪ್ಪ ಅಂತ ಕರೆದ್ರೆ ಅದು ಮಹಾಶೀಲ. ಈ ತ್ರಿವಿಧವನರಿದೊಡೆ ಆತನೇ ನಮ್ಮ ಕೂಡಲ ಚನ್ನ ಸಂಗಮ ದೇವ. ಈ ರೀತಿ ಯಾರು ಅರಿತು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡಿಕೊಂಡು ಬ್ರಹ್ಮಜ್ಞಾನ ಸಾಧಕರಾಗಿ ತಮಗಾದ ಸುಖವನ್ನ ಇತರರಿಗೆ ಯಾರು ಹಂಚುತ್ತಾರ ಅವರೇ ಕೂಡಲ ಚನ್ನ ಸಂಗಮ ದೇವ. ಅಂದ್ರೆ ಅವರಿಗೆ ದೇವರು ಅಂತಾರೆ. ಮತ್ತೆ ದೇವರಂತ ಹುಡುಕೋತ ಎಲ್ಲರೇ ಹೋಗ್ಬೇಡ್ರಿ. ಈ ರೀತಿ ಯಾರಿರ್ತಾರ ಹುಡುಕಿ ಅವ್ರಿಗೆ ನೋಡಿ ಅವರಿಗೆ ದೇವ್ರಂತೇಳಿ ಪಾಲಿಸ್ರಿ. ನಿಮ್ಮ ಭಕ್ತಿ ಭಾವಗಳೇನದವ ಆ ದೇವರಿಗೆ ನೀವು ಅರ್ಪಿಸ್ರಿ ಅಂತ. ಎಲ್ಲರೂ ಹೋಗಿ ಹುಂಡ್ಯಾಗ ಹಾಕಿ ಬರ್ತಾರ ರೊಕ್ಕ. ಆ ಹುಂಡ್ಯನ ರೊಕ್ಕ ಸರ್ಕಾರದವ್ರು ತಗೊಂಡು ಎರ್ರ ಬಿರ್ರಿ ಅದಕ್ಕೆ ಅದಕ್ಕೆ ಖರ್ಚು ಮಾಡ್ತಾರೆ ಮನ್ಸಿಗೆ ಬಂದಂಗ. ದೇವ್ರಿಗೆ ಹಾಕಿದ ರೊಕ್ಕ ದೇವ್ರಿಗೆ ಆಗಂಗೇ ಇಲ್ಲ, ಎದೆದಕ್ಕೋ ಹೋಗ್ತಿರ್ತಾವ. ಈಗೇನಾಯ್ತು, ಕಬಿತ್ತ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ ತರಂಗ 5 ಮಧ್ಯಮ ಅಧಿಕಾರಿಯ ದೃಷ್ಟಿ ಮಹಾರಾಜರಿಗೆ ಉಪದೇಶ. ಇಲ್ಲಿ ವಾಚಸ್ಪತಿಯ ಮತ 244ನೇ ವಿಷಯಾಂಕ, 154ನೇ ಕಬಿತ್ತ ಮಾಯಾಮೆ ಆವಾಸ್ ಮತ್ತೆ ಅಧಿಷ್ಠಾನ್ ಅರು ಮಾಯಾಮಿಲ. ಈ ಆವಾಸ ಅಧಿಷ್ಠಾನ ಮಾಯ ಈ 3 ಸೇರಿದರೆ ಈಸ ಅಂದ್ರೆ ಈಶ್ವರ ಅನ್ನೋ ತತ್ವ ಆಗ್ತದೆ. ಆ ತತ್ವ ಹೆಂಗದಪ್ಪ ಅಂದ್ರೆ ಸರ್ವಜ್ಞ ಆದ. ಮತ್ತ ಆ ತತ್ವ ಹೆಂಗದಪ್ಪ ಅಂದ್ರೆ ಜಗತ್ತು ಸೃಷ್ಟಿಗೆ ಕಾರಣ ಆದ. ಈ ರೀತಿಯಾದಂತ ಒಂದು ಕವಿತ್ವದಿಂದ ವಿಚಾರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ವಾಚಸ್ಪತಿಯ ಮತದ ಬಗ್ಗೆ ನಿನ್ನೆ ಹೇಳಾಯ್ತು. ಹಿಂದಿನ ಹಿರಿಯರೆಲ್ಲ ಏನ್ ಹೇಳಿದ್ರು, ಮಾಯೆ ಜೀವ ಮತ್ತು ಬ್ರಹ್ಮರ ಈಶ್ವರನಲ್ಲಿ ಅಭೇದವಾಗಿ ಆವರಿಸಿರುವಂತ, ಜೀವನಲ್ಲೂ ಮತ್ತು ಈಶ್ವರನಲ್ಲೂ ಅಭೇದವಾಗಿ ಆವರಿಸಿರುವಂತ ಯಾವ ಚೇತನವಿದೆಯೋ ಆ ಅಖಂಡ ಚೇತನದಲ್ಲಿ ಮಾಯೆ ಆಶ್ರಯ ತಗೊಂಡಿರ್ತದ ಅಂತ ಹೇಳಿದ್ರೆ, ಇಲ್ಲಿ ವಾಚಸ್ಪತಿ ಮಿಶ್ರ ಅವ್ರು ಏನ್ ಹೇಳಕತ್ತಾರ, ಆಶ್ರಯ ತಗೊಂಡದ ಒಂದನೇದ್ದು. ಎರಡನೇದ್ದೇನು, ಆಶ್ರಯ ತಗೊಂಡು ಆ ಬ್ರಹ್ಮವನ್ನೇ ತಿಳಿಯದ ಹಾಗೆ ಮಾಡ್ಯದ ಎರಡನೇದ್ದು. ಮೂರನೇದ್ದೇನು, ಆ ಮಾಯೆ ಅನ್ನೋದು ಒಂದೇ ಆದ ಅಂತ ಮೂರನೇದ್ದು. ಒಟ್ಟ 3 ಪಾಯಿಂಟ್ ಇವು. ವೇದಾಂತ ಸಿದ್ಧಾಂತಿಗಳ ಹಿರಿಯ ವೇದಾಂತ ಸಿದ್ಧಾಂತಿಗಳ 3 ಪಾಯಿಂಟ್ಗಳೇನದವ, ಜೀವ ಮತ್ತು ಈಶ್ವರರಲ್ಲಿ ಇಬ್ಬರಲ್ಲಿ ಜೀವನಲ್ಲೂ ಮತ್ತು ಈಶ್ವರನಲ್ಲೂ ಅಭೇದವಾಗಿ ಆವರಿಸಿರುವಂತ ಚೇತನದಲ್ಲಿ ಮಾಯೆ ಆಶ್ರಯ ತಗೊಂಡದ. ಅದು ಆಶ್ರಯದಾತ, ಇದು ಆಶ್ರಿತೆ. ಎರಡನೇದೇನದ ಅಂತಂದ್ರೆ, ಆ ಮಾಯೆ ಅನ್ನೋದು ಒಂದೇ ಅದ, ಎರಡಿಲ್ಲ ಮೂರಿಲ್ಲ ಏನೂ ಇಲ್ಲ, ಒಂದೇ ಅದ. ಮತ್ತೆ ಮಾಯೆ ಹೆಂಗದ ಅಂತಂದ್ರೆ ಒಂದೇ ಅದ, ಅಭೇದವಾದ. ಅದು ಒಂದೇ ಇದ್ದು ಏನ್ ಮಾಡ್ತದೆ, ಬ್ರಹ್ಮನನ್ನೇ ತಿಳಿಯಗೊಡದ ಹಾಗೆ ಮಾಡುತ್ತದೆ. ಹೇಳ್ರಿ, ಇವು 3 ಪಾಯಿಂಟ್ ಹೇಳ್ರಿ.
ಈ 3 ಪಾಯಿಂಟ್ ಕರೆಕ್ಟ್ ಆಗಿ ಹಿರಿಯ ವೇದಾಂತ ಸಿದ್ಧಾಂತಿಗಳು ಹೇಳಿದ ಮಾತುಗಳು. ಇವು ನಿರ್ಧಾರ, ಇವು ನಿಶ್ಚಯ, ಫಿಕ್ಸ್. ಒಂದನೇದ್ದೇನು? ಜೀವ ಬ್ರಹ್ಮ ಈಶ್ವರನಲ್ಲಿ ಅಭೇದವಾಗಿರುವ ಜೀವ ಮತ್ತು ಈಶ್ವರ ಅಭೇದವಾಗಿರುವ ಅವನಿರುವ ಚೇತನದಲ್ಲಿ ಆಶ್ರಯ ಪಡೆದಿದೆ. ಜೀವನಲ್ಲೂ ಮತ್ತು ಈಶ್ವರನಲ್ಲೂ ಅಭೇದವಾಗಿ ಆವರಿಸಿರುವ. ಬರ್ಕೋರಿ ಒಂದ್ ಕಡೆ, ಜೀವನಲ್ಲೂ ಅಂತಾರೆ ಬರೀರಿ, ಜೀವರಲ್ಲೂ. ಯಾಕಂದ್ರೆ 84 ಲಕ್ಷ ಜೀವರಾಶಿಗಳದಾವು. ಜೀವರಲ್ಲೂ 84 ಲಕ್ಷ ಜೀವರಲ್ಲೂ ಮತ್ತು ಈಶ್ವರನಲ್ಲೂ. 84 ಲಕ್ಷ ಜೀವರೊಳಗ ಮತ್ತು ಈಶ್ವರನೊಳಗೆ ಅಭೇದವಾಗಿ ಆವರಿಸಿದ್ದು. ಅಭೇದ ಅಂತ ಬರ್ಕೋಬೇಕು. ಅದ್ರಾಗ ಬೇರೆ ಮಾಯೆ, ಇದ್ರಾಗ ಬೇರೆ ಮಾಯೆ ಇಲ್ಲ, ಒಂದೇ ಮಾಯೆ. ಅಭೇದವಾಗಿ ಆವರಿಸಿರುವುದೇ ಏನದ? ಮಾಯೆ. ಮತ್ತೇನ್ ಮಾಡ್ಯದ? ಆವರಿಸಿ ಎರಡನೇದ್ದೇನದ? ಅದು ಬ್ರಹ್ಮನನ್ನೇ ತಿಳಿಯಗೊಡದ ಹಾಗೆ ಮಾಡಿದೆ, ಎರಡನೇದು. ಮೂರನೇದ್ದೇನದ ಅಂತಂದ್ರೆ ಅದು ಒಂದೇ ಅದ, ಮಾಯೆ ಬಹಳ ಇಲ್ಲ, ಒಂದೇ ಅದ. ಈಗ ಅದಕ್ಕೆ ಬೇರೆ ಬೇರೆ ಹೆಸರುಗಳದಾವ. ಆ ಶುದ್ಧ ಬ್ರಹ್ಮನಲ್ಲಿ ಅದು ಇರುವಾಗ, ಅದಕ್ಕೆ ಏನಂತಾರ? ಅದ್ರ ಹೆಸರುಗಳು ಗೊತ್ತಿರ್ಬೇಕು ನಿಮಗೆ. ಶುದ್ಧ ಬ್ರಹ್ಮನಲ್ಲಿ ಅದು ಇರುವಾಗ ಪ್ರಕೃತಿ ಅಂತಾರೆ, ಶುದ್ಧ ಪ್ರಕೃತಿ. ಮೂಲ ಪ್ರಕೃತಿ, ಶುದ್ಧ ಪ್ರಕೃತಿ ಅಲ್ಲ, ಮೂಲ ಪ್ರಕೃತಿ ಅಂತಾರೆ. ಶುದ್ಧ ಬ್ರಹ್ಮನಲ್ಲಿ ಅದು ಇದ್ದಾಗ ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿ ಏನಾಯ್ತು? ಈಶ್ವರನಲ್ಲಿ ಆವರಿಸಿದಾಗ, ಮೂಲ ಪ್ರಕೃತಿನೇ ಈಶ್ವರನಲ್ಲಿ ಆವರಿಸಿದಾಗ ಆವಾಗ ಏನು ಅನಿಸ್ಕೊಳ್ತದೆ? ಮಾಯೆ ಅನಿಸ್ಕೊಳ್ತದೆ. ಇಡೀ ವಿಶ್ವಕ್ಕೆ ಒಬ್ಬನೇ ಈಶ್ವರ, ಒಂದೇ ಮಾಯೆ. ಮತ್ತೆ ಅದೇ ಮಾಯೆ 84 ಲಕ್ಷ ಜೀವರಾಶಿಗಳಲ್ಲಿ ಆವರಿಸಿದಾಗ ಅವಿದ್ಯೆ ಅನ್ನಿಸ್ಕೊತು. ಅದೇ ಮಾಯನೆ. ಒಂದೇ ಕನ್ನಡಿ ಇತ್ತಂದ್ರೆ ಒಂದು ಪ್ರತಿಬಿಂಬ. ಅದು ಕನ್ನಡಿ ಒಳಗೆ 84 ಲಕ್ಷ ತುಂಡಾಗಿತ್ತು ಅಂದ್ರೆ ಪ್ರತಿಯೊಂದು ತುಂಡಿನೊಳಗೂ ಒಬ್ಬನೇ ಬ್ರಹ್ಮನ ಪ್ರತಿಬಿಂಬ ಇರ್ತದೆ, ಒಬ್ಬನೇ ಬ್ರಹ್ಮನ ಪ್ರತಿಬಿಂಬ ಇರ್ತದೆ. ಹೀಗಾಗಿ ಅದು ಅವಿದ್ಯೆ ಅನಿಸ್ಕೊತು. ಈ ರೀತಿ ತಿಳ್ಕೊಂಡ್ಮೇಲೆ ಈಗ ವಾಚಸ್ಪತಿ ಮಿಶ್ರಾ ಅವರ ಒಂದು ಮತ ಏನ್ ಹೇಳ್ತದ? ವಾಚಸ್ಪತಿ ಮಿಶ್ರಾ ಅವರ ಮತ, ಮಾಯೆಯು ವಾಚಸ್ಪತಿ ಮಿಶ್ರಾ ಅವರ ಮತ ಏನ್ ಬರೀತಾರೆ? ಮಾಯೆಯು ಮ್ಯಾಲ ಬರ್ಕೋಬೇಕು, ಜೀವನನ್ನು ಆಶ್ರಯಿಸಿ ಬ್ರಹ್ಮನನ್ನು ತಿಳಿಯಗೊಡದ ಹಾಗೆ ಮಾಡಿದೆ. ಮಾಯೆಯು ಜೀವನನ್ನು ಆಶ್ರಯಿಸಿ ಬ್ರಹ್ಮನನ್ನು ತಿಳಿಯಗೊಡದ ಹಾಗೆ ಮಾಡಿದೆ. ಮತ್ತೆ ಎರಡನೇದ್ದೇನು? ಮಾಯೆ ಅಲ್ಲಿ ಶುದ್ಧ ಬ್ರಹ್ಮನನ್ನು ಆಶ್ರಯಿಸದ, ಇಲ್ಲೇನಾಗ್ಯದ? ಜೀವನನ್ನು ಆಶ್ರಯಿಸಿ ಬ್ರಹ್ಮನನ್ನು ತಿಳಿಯಗೊಡದ ಹಾಗೆ ಮಾಡಿದೆ. ಮತ್ತಿನ್ನೇನದ ವಾದ? ಅನೇಕವಾಗಿದೆ. ಮಾಯೆ ಒಂದೇ ಇಲ್ಲ, ಅನೇಕವಾಗಿದೆ. ಅಜ್ಞಾನ ಒಂದೇ ಇಲ್ಲ.
ಒಂದೇ ಇತ್ತು ಅಂದ್ರ ಇಡೀ ಊರಿಗೆ ಒಂದೇ ಕತ್ತಲು ಅಂತ ಹೇಳ್ಬೋದು. ಆದ್ರ ಒಬ್ಬರ ಮನೆಯೊಳಗೆ ಬೆಳಕು ಹಾಕಿದ್ರೆ ಎಲ್ಲರ ಮನೆಯೊಳಗೂ ಬೆಳಕು ಆಗ್ಬೇಕಿತ್ತಲ್ಲ. ಒಬ್ಬರ ಮನೆಯಾಗ ಬೆಳಕು ಹಾಕಿದ್ರೆ ಒಬ್ಬರ ಮನೆಯಿಂದೇ ಕತ್ತಲು ಹೋಗ್ತದ ಅಂತಂದ್ರೆ ಅದರ ಅರ್ಥ ಏನು? ಒಂದು ಮನೆಯಂದು ಆದ್ರ ಆ ಕತ್ತಲೆ ಹೋದ ಕತ್ತಲೆ ಬೇರೆ, ಇನ್ನ ಇರೋ ಕತ್ತಲೆಗಳು ಬೇರೆ. ಹಿಂಗಾಗಿ ಅದು ಏನದ ಅಜ್ಞಾನ ಅನೇಕವಾಗಿದೆ. ಯಾರೋ ಒಬ್ಬರು ಬ್ರಹ್ಮಜ್ಞಾನ ಕೇಳಿ ಮೋಕ್ಷ ಹೊಂದ್ಯಾರಂದ್ರೆ ಅವರ ಅಂತಃಕರಣದಾಗಿರುವ ಅಜ್ಞಾನ ಹೋಗ್ತದ. ಮತ್ತ ಇನ್ನೊಬ್ಬರೊಳಗಿಂದ ಹಂಗೆ ಉಳಿತದಲ್ಲ. ಹಿಂಗಾಗಿ ಅದು ಒಂದೇ ಇತ್ತಂದ್ರೆ ಎಲ್ಲರೂ ಮನಸ್ಸಿನೊಳಗಿಂದ ಒಮ್ಮೆ ಹೋಗ್ಬೇಕಿತ್ತು. ಬಟನ್ ಆಫ್ ಮಾಡಿದ್ರೆ, ಮೇನ್ ಸ್ವಿಚ್ ಆಫ್ ಮಾಡಿದ್ರೆ ಎಲ್ಲ ಓಟು ಹೆಂಗ್ ಬಂದ್ ಆಗ್ತದ ಹಂಗಾಗಬೇಕಿತ್ತು. ಹಂಗಾಗಂಗಿಲ್ಲ. ಅದು ಒಬ್ಬೊಬ್ಬರೊಳಗೆ ಒಂದೊಂದು ಇಂಡಿವಿಜುವಲ್ ಆಗಿ ಆಗ್ತಿರ್ತದೆ. ಹಿಂಗಾಗಿ ಅನೇಕ ಅಂತ ಅವನು ವಾದ. ಇಷ್ಟು ತಿಳ್ಕೊಂಡ ಮೇಲೆ ಮುಂದೇನ್ ಹೇಳ್ತಾನ, ಜೀವನನ್ನ ಆಶ್ರಯಿಸೋದತ್ತು ಹ್ಯಾಂಗ ಹೇಳ್ತಪ್ಪ ಅಂತಂದ್ರ, ನಾನು ಬ್ರಹ್ಮನನ್ನ ತಿಳಿಯುತ್ತಿಲ್ಲ ಅಂತೇಳಿ ಜೀವ ಹೇಳಕತ್ತಾನಲ್ಲ. ಜೀವ ಹೇಳ್ತಾನ ಪರಮಾತ್ಮ ಅಂದ್ರೆ ಏನ್ ಗೊತ್ತದೇನಂದ್ರೆ ಗೊತ್ತಿಲ್ಲ, ತಿಳಿದದೇನಂದ್ರೆ ತಿಳಿದಿಲ್ಲ, ನೋಡಿದೇನಂದ್ರೆ ನೋಡಿಲ್ಲ, ಅನುಭವಿಸಿಲ್ಲ. ಹಿಂಗಾಗಿ ಅವನಿಗೇನಾಗಿದೆ, ಜೀವನಲ್ಲಿ ಅಜ್ಞಾನ ಆವರಿಸದ. ಮತ್ತೆ ಅನೇಕದವತ್ತು ಹೆಂಗೆ ಹೇಳ್ತಪ್ಪ ಅಂತಂದ್ರೆ ಒಬ್ಬರು ಮೋಕ್ಷ ಮಾಡ್ಕೊಂಡ್ರೆ ಇನ್ನೊಬ್ಬರಿಗೆ ಆಗಂಗಿಲ್ಲಲ್ಲ, ಅದ್ರ ಸಲುವಾಗಿ ಹಂಗೆ ಹೇಳ್ತೀನಿ, ಅಂಶ ಅಂತ ಹೇಳ್ತೀನಿ ಅಂತ. ಇದು ಹೆಂಗದ ಅಂತಂದ್ರ, ಬೇಕಿದ್ರ ಏನೆಲ್ಲ ಅನುಕೂಲ ಮಾಡ್ತಾರ. ಬೇಕಿದ್ದಾಗ ಏನೆಲ್ಲ ಅನುಕೂಲ ಮಾಡ್ತಾರ. ಬೇಕಾಗಿಲ್ಲ ಅಂತಂದ್ರ ಏನಿದ್ರು ಬೇಡ, ಬಂಗಾರ ಕೊಟ್ರು ಬೇಕಾಗಿಲ್ಲ. ಈಗ ನೋಡ್ರಿ, ಇವ್ರಿಗೆ ಏನ್ ಬೇಕಾಗ್ಯದ, ವೇದಾಂತಿಗಳಿಗೆ ಏನ್ ಬೇಕಾಗ್ಯದ, ವಾಚಸ್ಪತಿ ಮಿಶ್ರನ್ನ ಕೈ ಬಿಡ ಇಷ್ಟ ಇಲ್ಲ ಇವ್ರಿಗೆ. ವಾಚಸ್ಪತಿ ಮಿಶ್ರ ಹಿಂಗೆಲ್ಲ ಉಲ್ಟಾ ಹೇಳ್ತಾನ ಅಂತಂದ್ರ ಅವನ ಯುಕ್ತಿ ಬೇರೆ ದಾರಿ ನಡೆದದ ಅಂತೇಳಿ ನಿನಗ ಇದಕ್ಕೆ ಸಂಬಂಧ ಇಲ್ಲ, ನೀ ಏನಾರು ಮಾಡ್ಕೊತ ಹೋಗತ್ತೇಳಿ ಕೈ ಬಿಟ್ಟಿಲ್ಲ ಅವ್ರು. ಅವ್ರು ಏನ್ ಮಾಡಿದ್ರು, ಜೀವನನ್ನು ಆಶ್ರಯಿಸಿದೆ ಅಂತೇಳಿ ಅಂತಾರಲ್ಲ. ಜೀವನನ್ನು ಆಶ್ರಯಿಸದ ಅಂತಂದ್ರ ಅವನ ಸಂಗಟ ಹೊಂದಿಕೆ ಮಾಡ್ಕೊಳಕ್ ಇವ್ರು ಎಷ್ಟು ವಿಚಾರ ಮಾಡ್ಯಾರ ಅಂದ್ರೆ, ಜೀವನೊಳಗನು ಕೂಟಸ್ಥ ಮತ್ತು ಅಂತಃಕರಣ ಅಂತ ಎರಡು ಅದಾವಲ್. ಮತ್ತ ಜೀವನೊಳಗೆ ಕೂಟಸ್ಥ ಮತ್ತು ಅಂತಃಕರಣ ಎರಡು ಅದಾವಲ್ಲ. ಆ ಕೂಟಸ್ಥ ಎನ್ನುವ ಭಾಗದಲ್ಲಿ ಈ ಒಂದು ಅವಿದ್ಯೆ ಮಾಯೆ ಆಶ್ರಯ ತಗೊಂಡದ. ಈಗ ಕೂಟಸ್ಥನಾಗ ಆಶ್ರಯ ತಗೊಂಡ್ರೆ ಏನಾಯ್ತು, ಆಭಾಸನೊಳಗೆ ಆಶ್ರಯ ತಗೊಂಡ್ರೆ ಏನಾಯ್ತು, ಎರಡರಾಗ ಒಂದರೊಳಗೆ ಆಶ್ರಯ ತಗೊಂಡ್ರು ಅದು ಜೀವನೊಳಗ ಮಾಯೆ ಆಶ್ರಯ ತಗೊಂಡಂಗ. ಹೌದಾ ಅಲ್ಲ? ಈಗ ಇವ್ರೇನ್ ಮಾಡಿದ್ರು, ಆ ರೀತಿ ಅದನ್ನ ಒಳಗೆ ಹಾಕೊಂಡ್ರು. ಜೀವನೊಳಗ ಅವಿದ್ಯೆ ಆಶ್ರಯ ತಗೊಂಡದ ಅಂತೀರಿ ಅಂತಂದ್ರ ಜೀವನೊಳಗರ ಏನದ, ಅದರೊಳಗನು ಕೂಟಸ್ಥ ಚೇತನ ಬ್ರಹ್ಮ ಅದ. ಆ ಚೇತನದೊಳಗ ಮಾಯ ಆಶ್ರಯ ತಗೊಂಡದ ಅಂತೇಳಿ ಅನ್ಕೊಂಡ್ಬಿಟ್ಟು ಅವನಿಗೂ ಜೊತೆ ಕರ್ಕೊಳ್ಳೋಣ ಅಂತ ಕರ್ಕೊಂಡ್ರು. ಎಷ್ಟು ತಲೆ ಓಡಿಸ್ತಾರ ನೋಡ್ರಿ ಇದ್ರಾಗ. ಬೇಕಿದ್ರೆ ಹಿಂಗೆಲ್ಲ ಆತವ ಅನುಕೂಲಗಳು. ವಾಚಸ್ಪತಿಯವರ ಪ್ರಕಾರ ಜೀವರುಗಳು ಅನೇಕ, ಅಜ್ಞಾನಗಳು ಅನೇಕ, ಬ್ರಹ್ಮಾಂಡಗಳು ಅನೇಕ, ಈಶ್ವರರು ಅನೇಕ ಎಂಬ ಭೇದವನ್ನು ಅಂಗೀಕಾರ ಮಾಡಿದಾಗ್ಯೂ ಸೃಷ್ಟಿಯ ಭೇದದಿಂದ ಕೂಡಿದ ಕಾರಣ, ಸೃಷ್ಟಿ ಏನಾಗಿದೆ ಇದು ಭೇದದಿಂದ ಕೂಡಿದ ಕಾರಣ ಇದನ್ನು ಕೂಡ ಸಮೀಚೀನವೇ ಆಗಿರುತ್ತದೆ. ಸೃಷ್ಟಿ ಎಲ್ಲ ಏನದ, ಬ್ರಹ್ಮಾಂಡ ಪಿಂಡಾಂಡ ಏನದವ ಇವೆಲ್ಲ
ಭೇದದಿಂದ ಕೂಡ್ಯಾವ. ಅದಕ್ಕೆ ಅಜ್ಞಾನ ಜೀವನನ್ನ ಆಶ್ರಯಿಸಿದೆ. ಅಜ್ಞಾನವು ಜೀವನನ್ನ ಆಶ್ರಯಿಸಿದೆ ಅಂತಂದ್ರೆ ಹೆಂಗ ಅಂತಂದ್ರೆ ಅಂತಃಕರಣ ವಿಶಿಷ್ಟ ಚೇತನವನ್ನು ಆಶ್ರಯಿಸಿದೆ. ಅಂದರೆ ವಿಶಿಷ್ಟ ಭಾಗವಾದ ಸಾಕ್ಷಿ ಚೇತನವು ಬ್ರಹ್ಮವೇ ಇರುತ್ತದೆ, ಅದು ಅಜ್ಞಾನದ ಆಶ್ರಯವಿರುತ್ತದೆ. ನೋಡ್ರಿ ಹೆಂಗ ಆಯ್ತಾಯ್ತು. ಜೀವನಲ್ಲೇ ಅವಿದ್ಯೆ ಆಶ್ರಯ ತಗೊಂಡದ ಅಂತಂದ್ರೆ ಸರಿ. ಜೀವನಲ್ಲಿ ಅವಿದ್ಯೆ ಆಶ್ರಯ ತಗೊಂಡದಂದ್ರ ಆ ಜೀವನೊಳಗೂ ಒಂದು ಕೂಟಸ್ಥ ಅಂತೇಳಿ ಒಂದು ಚೇತನ ಅದಲ್ಲ, ಆ ಚೇತನದೊಳಗ ಈ ಒಂದು ಮಾಯೆ ಅಥವಾ ಅವಿದ್ಯೆ ಆಶ್ರಯ ತಗೊಂಡದಪ್ಪ ಅಂತೇಳಿ ಇವ್ರಿಗೆ ಸರಿ ಮಾಡ್ಕೊಂಡ್ಬಿಟ್ರು. ಜೀವನೊಳಗೆ ಅದ ಅಂತಂದ್ರ ಒಂದೇ ಮನ್ಯಾಗ ಎರಡು ಭಾಗ ಮಾಡಿ ತಲಬಾಗಲು ಒಂದೇ ಜೀವ ಅಂತ, ಒಂದು ಆಭಾಸ ಇನ್ನ ಒಂದು ಕೂಟಸ್ಥ ಅಂತೇಳಿ ಒಳಗೆ ಎರಡು ಮನಿ ಅದಾವ. ಜೀವನೊಳಗೆ ಆಶ್ರಯ ತಗೊಂಡದಂದ್ರೆ ಜೀವನೊಳಗಿರುವಂತ ಕೂಟಸ್ಥ ಎಂಬ ಚೇತನದಲ್ಲಿ ಅಜ್ಞಾನ ಆಶ್ರಯ ತಗೊಂಡದ ಅಂತೇಳಿ ಅವ್ರ ಸಿದ್ಧಾಂತಕ್ಕ ಇವ್ರ ಸಿದ್ಧಾಂತಕ್ಕೆ ಮ್ಯಾಚ್ ಮಾಡ್ಕೊಂಡ್ಬಿಟ್ರು. ಒಪ್ಕೋಬಹುದಾ? ಇದು ಬೇಕಿದ್ರೆ ಹಿಂಗೂ ಮಾಡ್ಕೋತಾರ. ಕೂಟಸ್ಥನ ಆಶ್ರಯ ತಗೊಂಡದ ಅಂತ ಹೇಳಕತ್ತಾರ. ಅದೇ ಹೇಳಿದ್ನಲ್ಲ, ಅಜ್ಞಾನವು ಜೀವನನ್ನು ಆಶ್ರಯಿಸಿರುತ್ತದೆ ಎಂದರೆ ಅಂತಃಕರಣ ವಿಶಿಷ್ಟ ಚೇತನವನ್ನು ಆಶ್ರಯಿಸಿರುತ್ತದೆ. ಅಂದರೆ ವಿಶಿಷ್ಟ ಭಾಗವಾದ ಸಾಕ್ಷಿ ಚೇತನವು ಬ್ರಹ್ಮವೇ ಇರುತ್ತದೆ, ಅದು ಅಜ್ಞಾನದ ಆಶ್ರಯವಿರುತ್ತದೆ. ಸಾಕ್ಷಿ ಚೇತನ ಏನದಲ್ಲ ಕೂಟಸ್ಥ, ಆ ಬ್ರಹ್ಮನೇ ಏನ್ ಮಾಡಿದ ಈ ಒಂದು ಅಜ್ಞಾನಕ್ಕೆ ಆಶ್ರಯ ಕೊಟ್ಟದ ಅಂತ ಹೇಳಿದ್ರು. ಅವ್ರದ್ದು ಸಿದ್ಧಾಂತ ಸರಿ. ಕೂಟಸ್ಥನಲ್ಲಿ ಆಶ್ರಯ ತಗೊಂಡದ, ಸಾಕ್ಷಿದಾಗ ಆಶ್ರಯ ತಗೊಂಡದ ಅಂತಂದ್ರ ಅವ್ರದ್ದು ಸರಿ. ಜೀವನಲ್ಲಿ ಆಶ್ರಯ ತಗೊಂಡದ ಅಂದ್ರೆ ಇವ್ರದ್ದು ಸರಿ ಅನ್ನಂಗ್ ಮಾಡ್ಕೊಂಡ್ಬಿಟ್ರಿ. ಜೀವನಲ್ಲಿ ಆಭಾಸ ಅಂತ ಏನದಲ್ಲ, ಆಭಾಸನಲ್ಲಿ ಇಲ್ಲ, ಅದು ಕೂಟಸ್ಥನಲ್ಲೇ ಅದು ಆಶ್ರಯ ತಗೊಂಡದ ಅಂತೇಳಿ ಸರಿ ಮಾಡ್ಕೊಂಡ್ಬಿಟ್ರಿ. ಜೀವನದಲ್ಲಿ ಆಭಾಸ ಮತ್ತು ಕೂಟಸ್ಥ ಇದ್ದು ಆ ಕೂಟಸ್ಥ ಚೇತನದಲ್ಲಿ ಅದಕ್ಕೆ ಆಶ್ರಯ ಪಡೆದ ಅಂದ್ರೆ ಅವರು ತಮ್ಮದು ಜಿದ್ದು ಬಿಡ್ಲಿಲ್ಲ. ಚೇತನದೊಳಗೆ ಅದು ಆಶ್ರಯ ತಗೊಂಡಿರ್ತದ, ಚೇತನದೊಳಗೆ ಅದು ಆಶ್ರಯ ತಗೊಂಡಿರ್ತದ ಅಂತ ಹೇಳೋ ವಾದ ಏನದಲ್ಲ ಅದನ್ನು ಸರಿ ಮಾಡ್ಕೊಂಡ್ರು. ಇವರು ಜೀವನಲ್ಲಿ ಆಶ್ರಯ ತಗೋತದ ಅಂದ್ರೆ ಇವ್ರದ್ದು ಸರಿ ಮಾಡ್ಕೊಂಡ್ರು. ಕೂಟಸ್ಥ ಇರ್ಲಾರ್ದೆ ಜೀವ ಎಲ್ಲಿ ಹೆಂಗಿರ್ಲಕ್ ಸಾಧ್ಯ? ಜೀವನಲ್ಲಿ ಆಶ್ರಯ ಪಡೆದಂತೆ ಅನ್ನುವ ವಾದ ಯಾವುದೇ ಪದ ಆಭಾಸಕ್ಕೆ ಆಶ್ರಯ ಪಡೆದನ್ನು ವಾದ ಇದಕ್ಕೆ ಆಭಾಸನಲ್ಲಿ ಜೀವನಲ್ಲಿ ಆಶ್ರಯ ಪಡೆದನ್ನು ವಾದ ಯಾವುದೇ ಪದ ಅವ್ರ ಹೆಸರು ಗೊತ್ತಾಗಲ್ಲ, ಅವ್ರದ ಹೆಸರು ಹೇಳಕತ್ತೀವಲ್ಲ, ಇಷ್ಟೊತ್ತಾಯ್ತು ಕಥೆ ಹೇಳಕತ್ತೀವಿ. ವಾಚಸ್ಪತಿ ಮಿಶ್ರಾ ಆಭಾಸ ಅಂತ ಹೇಳಲ್ಲ ಅವರು, ಜೀವನಲ್ಲಿ ಅಂತಾರ ಅವರು. ಜೀವನಲ್ಲಿ ಆಶ್ರಯ ತಗೊಂಡು ಬ್ರಹ್ಮನನ್ನ ತಿಳಿಯಗೊಡದ ಹಾಗೆ ಮಾಡಿದೆ ಅಂತ ಹೇಳ್ತಾರೆ. ಇದನ್ನ ಸರಿಯಾಗಿ ತಿಳ್ಕೊಂಡ ಮೇಲೆ ಇವ್ರದು ಸಮೀಚೀನ ಮಾಡ್ಕೊಳ್ಳಕ ಈ ರೀತಿ ವಿಚಾರ ಮಾಡ್ಯಾರ. ಆದ್ರೂ ಅದು ಅಸಮೀಚೀನವೇ ಇರುತ್ತದೆ ಅಂತ ಮುಂದೆ ತೊಳೆದು ತೆಗಿ ಬಳಕ್ ಚಲ್ತಾರ. ಈಗ ಸದ್ಯಕ್ಕ ಈ ರೀತಿ ಅನ್ಕೊಂಡ್ರು ಸರಿ ಹೋಗ್ತದ ಅಂತ ಒಂದು ವಿಚಾರ ಇವ್ರದು. ಅದಕ್ಕೆ ಹೋಗೋದಕ್ಕಿಂತ ಮೊದಲ ಇನ್ನೊಂದು ಸ್ವಲ್ಪ ಏನ್ ಮಾಡ್ಯಾರ ಇವರು, ಏನ್ ಮಾಡ್ಯಾರ, ರಿವಿಷನ್ ಮಾಡ್ಲಕತ್ತಾರ. ರಿವಿಷನ್ ಮಾಡಿ ಮುಂದೋದು.
ಈಗ ಸದ್ಯ ಹೆಂಗದ ಹಂಗೆ ಸಮೀಚೀನ ಮಾಡಿಕೊಂಡು ಮುಂದೆ ಒಂದು ವಿಷಯಾಂಕ ಪೂರ್ತಿ ಅದಕ್ಕೆ ಇಟ್ಟಾರ, ಅದು ಅಸಮೀಚೀನತ್ವ ಅಂತ ಹೇಳಿ. ಏನದ ಇಲ್ಲಿ ವಿಚಾರ ಸಾಗರದ 5ನೇ ತರಂಗದಲ್ಲಿ ಮಾಯೆಯ ಸ್ವರೂಪವನ್ನ ಹೇಳಬೇಕೆಂದು ಪ್ರಾರಂಭ ಮಾಡಲಾಗಿತ್ತು. ಯಾವ ಜೀವ ಈಶ್ವರ ರಹಿತವಾದ ಭಾವ ಅಂದರೆ ಶುದ್ಧ ಚೇತನ, ಅಲ್ಲಿ ಜೀವನೂ ಇಲ್ಲ ಈಶ್ವರನೂ ಇಲ್ಲ ಅಂತಂದ್ರೆ ಒಂದು ಶುದ್ಧ ಬ್ರಹ್ಮಚೇತನ. ಆ ಚೇತನದಲ್ಲಿ ಏನಾಗ್ಯದ, ಮಾಯೆ ಆಶ್ರಯ ಇರುತ್ತದೆ ಅಂತ ಹೇಳ್ತಾರೆ. ಜೀವ ಶುದ್ಧ ಬ್ರಹ್ಮನಲ್ಲಿ ಜೀವ ಭಾವನೂ ಇಲ್ಲ ಈಶ್ವರ ಭಾವನೂ ಇಲ್ಲ. ಶುದ್ಧ ಬ್ರಹ್ಮ ಎರಡಕ್ಕೂ ಯಾವ ಪಕ್ಷದಲ್ಲೂ ಇಲ್ಲ. ಅವನು ತನ್ನ ಪಕ್ಷದಲ್ಲಿ ತಾನೇ ಅದನ್ನ. ಅದಕ್ಕೆ ಆ ವಾಕ್ಯ ಎಷ್ಟು ಚಂದದ ನೋಡ್ರಿ. ಯಾವ ಜೀವ ಈಶ್ವರ ರಹಿತವಾದ ಭಾವ, ಜೀವ ಈಶ್ವರ ರಹಿತವಾದ ಭಾವ ಅಂದರೆ ಶುದ್ಧ ಚೇತನ ಉಂಟೋ ಆ ಶುದ್ಧ ಚೇತನದ ಆಶ್ರಿತದಲ್ಲಿ ಮಾಯೆ ಇರುತ್ತದೆ. ಅಂತಹ ಮಾಯೆಯು ಜಗತ್ತಿಗೆ ಪರಿಣಾಮಿ ಉಪಾದಾನ ಕಾರಣವಾಗಿರುತ್ತದೆ. ಜಗತ್ತಿನೊಳಗೆ ಏನೇನು ಚೇಂಜ್ ಆಗ್ತಾವ, ಕ್ಷಣ ಕ್ಷಣಕ್ಕೆ ಚೇಂಜ್ ಆಗ್ತಿರ್ತಾವಲ್ಲ, ಅದಕ್ಕೆ ಇದು ಉಪಾದಾನ ಕಾರಣ ಅದ. ಜಗತ್ತಿಗೆ ಬ್ರಹ್ಮಾಂಡ ಪಿಂಡಾಂಡ ಏನದ, ಮೃತ್ತಿಕೆಯು ಘಟಕ್ಕೆ ಉಪಾದಾನ ಕಾರಣವಾದಂತೆ ಯಾವ ರೀತಿ ಮಣ್ಣು ಗಡಿಗೆಗೆ ಉಪಾದಾನ ಕಾರಣ ಅದನೋ ಅದೇ ರೀತಿ ಇದು ಮಾಯೆ ಏನದ ಜಗತ್ತಿಗೆ ಉಪಾದಾನ ಕಾರಣ ಅಂತಂದ್ರೆ ನೀವು ಕೈಯಿಂದ ಮುಟ್ಟಬಹುದು, ಕಣ್ಣಿನಿಂದ ನೋಡಬಹುದು. ಮಾಯೆ ಅದೇನಾಗ್ಯದ ಉಪಾದಾನ ಕಾರಣ ಆಗ್ಯದ. ಈ ಕೆಸರು ಮಣ್ಣು ಮುಟ್ಟುತ್ತಿರಲಿಲ್ಲ ಗಡಿಗೆ ಒಳಗೆ, ಹಂಗ ಈ ಜಗತ್ತಿನೊಳಗ ಏನೇನು ಮುಟ್ಟುತ್ತೀರಿ ಏನೇನು ನೋಡ್ಲಕ್ ಸಾಧ್ಯ ಅದ ಅದೆಲ್ಲ ಮಾಯೇನೇ ಅದ. ಆ ಮಾಯೆ ಉಪಾದಾನ ಕಾರಣ, ಪರಿಣಾಮಿ ಉಪಾದಾನ ಕಾರಣ. ಕ್ಷಣ ಕ್ಷಣಕ್ಕೂ ಅದು ಬದಲಿ ಹಾಕೋತಿರ್ತದೆ, ವ್ಯತ್ಯಾಸ ಹಾಕೋತಿರ್ತದೆ. ತೋರುವ ಸರ್ಪಕ್ಕೆ ರಜ್ಜುವಿನ ಅಜ್ಞಾನವೇ ಉಪಾದಾನ ಕಾರಣ. ಸರ್ಪ ತೋರೋದಕ್ಕ ರಜ್ಜುವಿನ ಅಜ್ಞಾನವೇ ಉಪಾದಾನ ಕಾರಣ. ನೋಡ್ರಿ ಹೆಂಗದ, ರಜ್ಜು ಅಲ್ಲ ಉಪಾದಾನ ಕಾರಣ, ರಜ್ಜುವಿನ ಅಜ್ಞಾನವೇ ಉಪಾದಾನ ಕಾರಣ. ಮತ್ತು ರಜ್ಜು ಅವಚ್ಛಿನ್ನ ಚೇತನವೆಂದರೆ ಸರ್ಪದ ವಿವರ್ತವಾಗಿದೆ. ರಜ್ಜುವಿನೊಳಗೊಂದು ಚೇತನ ಆದ ಇಲ್ಲ, ಅವಚ್ಛಿನ್ನ ಚೇತನ. ಹಗ್ಗದೊಳಗೆ ಪರಮಾತ್ಮ ಅದಾನಿಲ್ರಿ, ಪರಮಾತ್ಮ ಎಲ್ಲಾ ಕಡೆ ಇರೋ ಪರಮಾತ್ಮ ಹಗ್ಗದೊಳಗೂ ಅದನ ಇಲ್ಲ. ಆ ಹಗ್ಗದ ಪ್ರಮಾಣದಷ್ಟೇ ಪರಮಾತ್ಮ ಹಗ್ಗದೊಳಗೆ ಅದನಲ್ಲ, ಅಷ್ಟು ಪರಮಾತ್ಮಗೆ ಏನಂತಾರ, ರಜ್ಜು ಅವಚ್ಛಿನ್ನ ಚೇತನ ಅಂತಾರ. ಆ ರಜ್ಜು ಅವಚ್ಛಿನ್ನ ಚೇತನ ಏನದಲ್ಲ ಅದು ಏನದ ಅಂತಂದ್ರೆ ವಿವರ್ತ, ಸರ್ಪದ ವಿವರ್ತವಾಗಿದೆ ಅಂತಂದ್ರೆ ಅದೇನು ಚೇಂಜ್ ಆಗಂಗಿಲ್ಲ. ಅದು ಹೇಗಿರ್ಬೇಕು ಹಂಗೆ ಇರ್ತದೆ. ರಜ್ಜುವಿನಲ್ಲಿ ತೋರುವ ಸರ್ಪವು ಅವಿದ್ಯೆಯ ಪರಿಣಾಮ ಮತ್ತು ಚೇತನದ ವಿವರ್ತವಾಗಿದೆ. ಆ ರಜ್ಜುವಿನಲ್ಲಿರುವಂತ ಏನೇನಾಗಿದೆ ಗೊತ್ತಾಯ್ತಾ, ಅಲ್ಲಿ ಒಂದು ರಜ್ಜು ಅದ. ರಜ್ಜು ಇದ್ಮೇಲೆ ಆ ರಜ್ಜುವಿನ ಬಗೆಗಿನ ಅಜ್ಞಾನ, ರಜ್ಜುವಿನ ಬಗೆಗಿನ ಅಜ್ಞಾನ, ರಜ್ಜುವಿನ ಅಜ್ಞಾನ ಏನಾಗ್ಯದ, ಸರ್ಪಕ್ಕೆ ಉಪಾದಾನ ಕಾರಣ. ರಜ್ಜುವಿನ ಬಗೆಗಿನ ಅಜ್ಞಾನವೇ ಸರ್ಪಕ್ಕೆ ಉಪಾದಾನ ಕಾರಣ. ಅದು ಏನದ ಉಪಾದಾನ ಕಾರಣ, ಅದು ವ್ಯತ್ಯಾಸ ಆಗ್ತಿರ್ತದ, ಬರ್ತಿರ್ತದ ಹೋಗ್ತಿರ್ತದ, ಹೆಚ್ಚು ಕಡಿಮೆ ಆಗ್ತಿರ್ತದ ಅದರೊಳಗೆ ಉಪಾದಾನ ಕಾರಣದೊಳಗೆ. ಮತ್ತೆ ಎರಡನೇದ್ದೇನಾಗ್ಯದ, ಆ ರಜ್ಜುವಿನೊಳಗ ಒಂದು ಚೇತನ ಅದಲ್ಲ, ಅವಚ್ಛಿನ್ನ ಚೇತನ. ಅದು ಏನಾಗ್ಯದಪ್ಪ ಅಂತಂದ್ರೆ ವಿವರ್ತ ಕಾರಣವಾಗಿದೆ. ವಿವರ್ತ ಅಂತಂದ್ರ ಏನು ಚೇಂಜಸ್ ಆಗಂಗಿಲ್ಲ. ರಜ್ಜು ಒಳಗಿರೋಂಥ ಚೇತನ ಅದು ಏನು ಚೇಂಜ್ ಆಗಲ್ಲ, ಅದು ಹೆಂಗಿರ್ಬೇಕು ಹಂಗೆ ಇರ್ತದೆ.
ಅದಕ್ಕೆ ಮಾಯೆಯ ಅಥವಾ ಅವಿದ್ಯೆಯ ಪರಿಣಾಮ ಮತ್ತು ಚೇತನದ ವಿವರ್ತ. ಚೇತನದ ವಿವರ್ತ ಅಂತಂದ್ರೆ ಆ ಚೇತನದೊಳಗೆ ಏನೇನು ವ್ಯತ್ಯಾಸ ಆಗಂಗಿಲ್ಲಲ್ಲ, ಅದಕ್ಕೆ ಚೇತನದ ವಿವರ್ತ ಅಂತಾರೆ. ಮಾಯೆಯ ಪರಿಣಾಮ ಅಂತಂದ್ರೆ ಆ ಚೇತನವನ್ನ ಗುರುತಿಸಲಿಕ್ಕೆ ಶಕ್ಯವಾಗಲಾರದಂತ ಜೀವಿಗಳಿಗೆ ಅದು ಹಗ್ಗಾಗಿ ಕಾಣ್ತದ, ಮುಂದದ ಹಾವಾಗಿ ಕಾಣ್ತದ, ಅದು ಚೇಂಜ್ ಆಕೋತ ಹೋಗ್ತದೆ. ನಿಮಗದು ಚೇತನ ಒಂದೇ, ಅದರೊಳಗಿಂದು ರಜ್ಜು ಅವಚ್ಚಿನ ಚೇತನ ಇದಲ್ಲ, ಅದರೊಳಗಿಂದ ಚೇತನ ಒಂದನ್ನೇ ನಿಮಗೆ ನೋಡ್ಲಕ್ ಬತ್ತು ಅಂತಂದ್ರೆ ಅಲ್ಲಿ ಹಗ್ಗನೂ ಇಲ್ಲ. ನೋಡ್ರಿ ಹೆಂಗದ. ಬ್ರಹ್ಮ ಅಂತ ತಿಳಿದ್ರೆ ಅಲ್ಲಿ ವಸ್ತು ಎಲ್ಲಿ ಅದ? ಬ್ರಹ್ಮನೇ ಏನಾಗ್ಯಾನ? ಹಗ್ಗದ ರೂಪದಲ್ಲಿ ಅದನ್ನ. ರಜ್ಜು ಅವಚ್ಚಿನ್ನ ಚೇತನ. ಆ ಹಗ್ಗದೊಳಗಿನ ಬ್ರಹ್ಮನನ್ನ ನೀವು ಬ್ರಹ್ಮ ಅಂತ ತಿಳ್ಕೊಂಡ್ರೆ ಅಲ್ಲಿ ಹಗ್ಗ ಇಲ್ಲ, ಅದು ಬ್ರಹ್ಮನೇ ಅದ. ಅದರೊಳಗಿರುವ ಚೇತನ ಬ್ರಹ್ಮನೇ ಅದ. ಬ್ರಹ್ಮನನ್ನು ಹೊರತುಪಡಿಸಿ ಈಗ ನಾಮರೂಪ ಕಾಣ್ಲಕ್ಕತ್ತದಲ್ಲ, ಅದು ಹಗ್ಗ, ಅದು ಕಲ್ಪಿತ ಅಧಿಷ್ಠಾನ. ಮತ್ತು ಅದರಿಂದ ಅಧ್ಯಾಸ ಆಗ್ಯದ, ಹಾವು ಅಂತೇಳಿ, ಅದು ಅಧ್ಯಾಸ. ಹಾವು ಅಧ್ಯಾಸ, ತಪ್ಪು ತಿಳುವಳಿಕೆ. ಕಲ್ಪಿತ ಅಧಿಷ್ಠಾನ ಹಗ್ಗ, ಅಕಲ್ಪಿತ ಅಧಿಷ್ಠಾನ ಬ್ರಹ್ಮ. ಹಿಂಗ ಮೂರು ಬರ್ತಾವಲ್ಲಿ. ಅದಕ್ಕೆ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಸರ್ಪ ಎಂದರೆ ಏನಂತ ತಿಳ್ಕೋಬೇಕು? ಜಗತ್ತು, ಬ್ರಹ್ಮಾಂಡ, ಪಿಂಡಾಂಡ. ರಜ್ಜು ಅಂದ್ರೆ ಏನ್ ತಿಳ್ಕೋಬೇಕು? ಬ್ರಹ್ಮ. ರಜ್ಜುವಿನ ಅಜ್ಞಾನ ಅಂತಂದ್ರೆ ಸರ್ಪಕ್ಕೆ ಉಪಾದಾನ ಕಾರಣ. ರಜ್ಜು ಉಪಹಿತ ಚೇತನ ಅಂತಂದ್ರೆ ಸರ್ಪದ ವಿವರ್ತ. ರಜ್ಜು ಉಪಹಿತ ಚೇತನ ಅಂತಂದ್ರೆ ಸರ್ಪದ ವಿವರ್ತನ ಏನು? ರಜ್ಜುವಿನ ವಿವರ್ತರಿ ಚೇತನದ ವಿವರ್ತ, ಹೌದಿಲ್ಲ? ಸರ್ಪದ ವಿವರ್ತ ಅಲ್ಲದು, ಚೇತನದ ವಿವರ್ತ ಅಂದ್ರೆ ರಜ್ಜುವಿನ ವಿವರ್ತ. ವಿವರ್ತ ಅದಕ್ಕೆ ಸರ್ಪದ ವಿವರ್ತ ಅಲ್ಲದು, ಸರ್ಪ ಅಭ್ಯಾಸ ಆಗ್ಯದ. ಅದಕ್ಕೆ ಸರ್ಪದ ವಿವರ್ತ. ಅದೇ ತಪ್ಪಾಗ್ಯದ, ಅದು ಚೇತನದ ಮಾಡ್ಕೋಬೇಕು. ಅದು ಸಾಲುಗಳು. ಚೇತನದ ವಿವರ್ತ ಅಥವಾ ರಜ್ಜುವಿನ ವಿವರ್ತ. ರಜ್ಜುವಿನ ಅದು ಹೆಂಗಂದ್ರ ಮಾಯೆಯ ಪರಿಣಾಮ ಚೇತನದ ವಿವರ್ತ. ಮಾಯೆಯ ಪರಿಣಾಮ ಏನು? ಹಾವು. ಚೇತನದ ವಿವರ್ತ ಅಂದ್ರೆ ಹಾಗ. ಇಲ್ಲೇನಾಯ್ತು? ಚೇತನದ ಅಂದ್ರೆ ರಜ್ಜುವಿನ ವಿವರ್ತ ಅಂತಂದ್ರೆ ಏನು? ವಿವರ್ತ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಡ್ಲಕತ್ತಾರ ಈಗ. ರಜ್ಜುವಿನ ವಿವರ್ತ ಅಂತಂದ್ರೆ ಏನು? ರಜ್ಜುವಿನ ವಿವರ್ತ ಅಂತಂದ್ರ ಸರ್ಪ ತೋರುವುದಕ್ಕೂ ಮೊದಲು ರಜ್ಜುವೇ ಆಗಿತ್ತು, ಸರ್ಪ ತೋರುವಾಗಲೂ ಅದು ರಜ್ಜುವೇ ಆಗಿದೆ, ಮತ್ತು ಸರ್ಪ ಬಾಧವಾದ ಮೇಲೂ ರಜ್ಜುವೇ ಆಗಿರುತ್ತದೆ. ಹೀಗಾಗಿ ಇದಕ್ಕೇನಂತಾರೆ? ರಜ್ಜುವಿನ ವಿವರ್ತ. ಹಗ್ಗನೇ ಆತ. ಅದೇ ರೀತಿ ಸರ್ಪದ ಜಾಗಕ್ಕೆ ಜಗತ್ತಿಡಬೇಕು, ರಜ್ಜುವಿನ ಜಾಗಕ್ಕೆ ಬ್ರಹ್ಮನನ್ನು ಇಡಬೇಕು. ಜಗತ್ತು ಇಲ್ದಾಗನು ಬ್ರಹ್ಮನೇ ಅದಾನ, ಜಗತ್ತು ತೋರುವಾಗಲೂ ಬ್ರಹ್ಮನೇ ಅದಾನ, ಜಗತ್ತು ನಾಡಾದ್ಮೇಲೂ ಬ್ರಹ್ಮನೇ ಇರ್ತಾರ. ಇದಕ್ಕೇನಂತಾರ? ಚೇತನದ ವಿವರ್ತ ಅಂತಾರ. ಬ್ರಹ್ಮಚೇತನದ ವಿವರ್ತ.
ವಿವರ್ತ ಅನ್ನೋ ಶಬ್ದದ ಅರ್ಥಕ್ಕೆ ಕರ್ಕೊಂಡು ಹೋಗ್ಲಕತ್ತಾರ ಅವರು. ನೆಕ್ಸ್ಟ್ ಸರ್ಪದ ಅಜ್ಞಾನದ ಪರಿಣಾಮ. ಸರ್ಪದ ಅಜ್ಞಾನದ ಪರಿಣಾಮ ಏನಪ್ಪ? ಮಂದಗತ್ತಲೆಯಲ್ಲಿ ಸರ್ಪ. ಏನಾಗ್ತದ ಮಂದಗತ್ತಲೆಯಲ್ಲಿ ಸರ್ಪ ಅಂತಂದ್ರ ಅಜ್ಞಾನದಲ್ಲಿ ಇದ್ದಾಗ ಸರ್ಪ ಕಾಣ್ತದ. ಕತ್ತಲೆ ಎಂಬ ಅಜ್ಞಾನದಲ್ಲಿದ್ದಾಗ ಸರ್ಪ ಕಾಣ್ತದ. ಅದೇ ರೀತಿ ಬ್ರಹ್ಮದ ಅಜ್ಞಾನದಲ್ಲಿದ್ದಾಗ ನಾಮರೂಪ ಕಾಣ್ತದೆ, ಜಗತ್ತು ಕಾಣ್ತದೆ. ಮತ್ತು ಬ್ರಹ್ಮಜ್ಞಾನ ಆಯ್ತು ಅಂತಂದ್ರ ಬ್ರಹ್ಮ ಕಾಣ್ತದೆ. ಜಗತ್ತಿಲ್ದಂಗಾಗಿ ಬ್ರಹ್ಮನೇ ಕಾಣ್ತದೆ. ಹಂಗ ಇಲ್ಲೇನಾಗ್ತದ? ಬೆಳಕು ಮಾಡ್ಕೊಂಡ್ಬಿಟ್ರಿ, ಕತ್ತಲೆ ಕಳ್ಕೊಂಡ್ರಿ ಅಂದ್ರೆ ಹಗ್ಗ ಹೆಂಗ ಕಾಣ್ತದ, ಹಂಗ ಜ್ಞಾನ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಬ್ರಹ್ಮ ಕಾಣ್ತದ. ಜ್ಞಾನ ಇರಲಿಲ್ಲ ಅಂತಂದ್ರೆ ನಾಮರೂಪಗಳು ಕಾಣ್ತಾವ. ಶುದ್ಧ ಚೇತನದ ಆಶ್ರಯದಲ್ಲಿರುವ ಮಾಯೆಯು ಜಗತ್ತಿಗೆ ಉಪಾದಾನ ಕಾರಣ ಆಗಿದೆ. ಶುದ್ಧ ಚೇತನದೊಳಗಿರುವ ಮಾಯನೇ ಜಗತ್ತಿಗೆ ಉಪಾದಾನ ಕಾರಣ ಆಗ್ಯದ. ಜಗತ್ತು ಮಾಯೆಯ ಪರಿಣಾಮ ಮತ್ತು ಚೇತನದ ವಿವರ್ತವಾಗಿದೆ. ಇದು ಬಹಳ ಮುಖ್ಯ. ಜಗತ್ತು ಮಾಯೆಯ ಪರಿಣಾಮ ಮತ್ತು ಚೇತನದ ವಿವರ್ತವಾಗಿದೆ. ಪರಿಣಾಮ ಅಂದ್ರೆ ಚೇಂಜ್ ಆಗೋದು. ಇದಕ್ಕೆ ಅವಿದ್ಯೆ ಅಂತ ಯಾಕಂದ್ರು? ಇವು ಮೇಲೆ ಯಾಕೆ ಕೇಳ್ತಾರೆ ರಿವಿಷನ್ ಅಂತಂದ್ರೆ ಗಟ್ಟಿ ಆಗ್ಬೇಕು ನಿಮಗೆ. ಅವಿದ್ಯೆ ಅಂದ್ರೆ ಯಾಕಂದ್ರು ಬ್ರಹ್ಮಜ್ಞಾನದಿಂದ ನಾಶವಾಗುವ ಕಾರಣ. ಬರ್ಕೊಳ್ರಿ ಒಂದ್ ಕಡೆ. ಈ ಮಾಯೆಗೆ ಅವಿದ್ಯೆ ಅಂತ ಯಾಕಂದ್ರು ಅಂತಂದ್ರೆ ಬ್ರಹ್ಮಜ್ಞಾನದಿಂದ ನಾಶವಾಗುವ ಕಾರಣ. ಮತ್ತು ಮಾಯಾ ಅಂತ ಯಾಕಂದ್ರು? ಮಾಯೆ ಅಂತ ಯಾಕಂದ್ರು? ಅಘಟಿತ ಘಟನಾ ಸಾಮರ್ಥ್ಯ. ಕನಕದಾಸ ಉಡುಪಿ ಕೃಷ್ಣನ ಗುಡಿಗೆ ಹೋಗಿ ಒಳಗೆ ಬಿಡ್ಲಾರ್ದಕ್ಕ ಗುಡಿಯಿಂದ ಕುಂತು ಅಳ್ಕೋತ್ ಕೂತಿದ್ದ. ಕೃಷ್ಣನ ಮೇಲಿನ ಭಕ್ತಿ ಯಾವ ಪರಿ ಇತ್ತು ಅಂದ್ರ ಆ ಗುಡಿಯನ್ ಕೃಷ್ಣನೇ ಹಳ್ಳಿ ಒಂದು ಕಿಂಡಿಯ ಮೂಲಕ ಆ ಕೃಷ್ಣನಿಗೆ ದರ್ಶನ ಕೊಡುವಂತ ಭಕ್ತಿ ಅವನಲ್ಲಿತ್ತು. ಏನಾಯ್ತೀಗ? ಇವತ್ತಿಗೂ ಅದ ಹೆಂಗ್ ಒಳ್ಳೇದ ಕೃಷ್ಣ, ಅದ್ಯಾಂಗ್ ಕಿಂಡಿ ಮೂಲಕ ದರ್ಶನ ಕೊಟ್ಟ? ಪ್ರಶ್ನೆ ಹಂಗೆ ಉಳಿದದಲ್ರಿ. ಪ್ರಶ್ನೆ ಉಳಿದದೇನ ಹಂಗೆ ಸಾಲ್ವ್ ಆಗ್ಬಿಟ್ಟದ? ಹಂಗೆ ಉಳಿದದು. ಯಾರಿಗೆ ಉಳಿತು? ಕನಕದಾಸನ ಮಟ್ಟದ ಭಕ್ತಿ ಉಳ್ಳವರಿಗೆ ಅದು ಪ್ರಶ್ನೆಯಾಗಿ ಉಳಿಯಂಗಿಲ್ಲ. ಕನಕದಾಸನ ಮಟ್ಟದ ಪ್ರಶ್ನೆ ಅಂತವರಿಗೆ ಅದು ಭಕ್ತಿಯಾಗಿ ಉಳಿಯಂಗಿಲ್ಲ. ಇದು ಸಾಧ್ಯ ಅಂತಾರೆ. ನಾಮದೇವ ವಿಠಲನ್ನು ಕರೆದ್ರ ಗುಡಿ ಒಳಗಿಂದ ಹೊರಗೆ ಬಂದ. ಅವ್ರ ಭಕ್ತಿ ಪರಾಕಾಷ್ಠೆಗೆ ಇಂಥವೆಲ್ಲ ಆಗ್ತವಲ್ಲ, ಆ ಮಟ್ಟದವರಿಗೆ ಅದು ಸರಿ. ನಾವು ಆ ಮಟ್ಟದಲ್ಲಿ ಇರ್ಲಾರ್ದವ್ರಿಗೆ ನಮ್ಗೇನಾಗ್ತದ? ಅದೇಂಗಾಗ್ತದ ಅಂತೇಳಿ ನಮಗೆ ತಿಳಿಲಾರ್ದಂಗೆ ಹೌದಿಲ್ಲ. ರೇಣುಕಾಚಾರ್ಯರು ಲಿಂಗದೊಳಗೆ ಹುಟ್ಟ್ಯಾರ. ಆ ರೀತಿಯಾದಂತ ಲೀಲೆ ಮಾಡೋರಿಗೆ ಅದೇನು ಸಮಸ್ಯೆ ಅಲ್ಲ. ಆ ಲೋಕ ಆ ಮಟ್ಟದ ಜ್ಞಾನ ನಮಗೆ ಇಲ್ಲದಕ್ಕ ಅದು ಗೊತ್ತಿಲ್ಲ ನಮಗೆ. ಸುಮ್ಮನೆ ಜಿದ್ದಿಗೆ ಬಿದ್ದು ಏನಾರ ಮಾಡಿ ಅದನ್ನ ಹೇಳಕ್ ಹೋಗ್ತೀವಿ. ಆ ಮಟ್ಟದ ಒಂದು ಜ್ಞಾನ ನಮಗಿಲ್ಲ. ಆ ಮಟ್ಟದ ಜ್ಞಾನ ಇಲ್ಲದಕ್ಕ, ಆ ಮಟ್ಟದ ಅರಿವಿನ ಮಟ್ಟ ಇಲ್ಲದಕ್ಕ ನಾವು ಆ ವಿಷಯವನ್ನ ಹೇಳಲಿಕ್ಕೆ ಬರಂಗಿಲ್ಲ. ನಾವು ಅದ್ರ ಬಗ್ಗೆ ಏನು ವಿವರಣೆ ಕೊಡ್ಲಿಕ್ಕೆ ಬರಂಗಿಲ್ಲ. ಆ ಮಟ್ಟದ ಜ್ಞಾನ, ಆ ಮಟ್ಟದ ಅರಿವಿನಲ್ಲಿದ್ದವ್ರಿಗೆ ಅದೇನು ದೊಡ್ಡ ವಿಷಯ ಅಲ್ಲ.
ನಮಗದು ಏನಾಗ್ಯದ ಗೊತ್ತಿಲ್ಲ, ತಿಳಿಯಂಗಿಲ್ಲ. ತಿಳಿಯಂಗಿಲ್ಲ ಅಂತಂದ್ರೆ ಏನದು? ಮಾಯೆ, ತಿಳಿಲಾರ್ದಂಗಾಗಿದ್ದು. ಅದು ಅಘಟಿತ ಘಟನಾ ಶಕ್ತಿ. ನಮಗೆ ತಿಳಿಲಾರ್ದಂಗಾಗಿದ್ದದು ಅಘಟಿತ ಘಟನೆನೇ. ಈಗ ಪಂಢರಪುರದಾಗ ಇವನು ಹೋಗಿ ವಿಠಲ ಅಂತ ನಾಮದೇವ ಕರೆದ್ರೆ ಅವ ಹೊರಗಿಂದ ಬರ್ತಾನಂತಂದ್ರೆ ಅದು ಅಘಟಿತ ಘಟನೆನೇ, ಹೌದಾ ಅಲ್ಲ? ಅದೆಲ್ಲ ಹೆಂಗ್ ಸಾಧ್ಯ? ಮಾಯೆಯಿಂದ ಸಾಧ್ಯ. ಅವನ ಸಂಕಲ್ಪ, ಕೃಷ್ಣ ಸಂಕಲ್ಪ ಮಾಡಿದ, ಪರಮಾತ್ಮ ಸಂಕಲ್ಪ ಮಾಡಿದ್ನಂತಂದ್ರೆ ಒಳ್ಳೆ ಇನ್ನೂ ನಿಂದಿರ್ತದ, ಗಾಡಿ ಹೊಡೆದು ದರ್ಶನನು ಕೊಡ್ತದೆ. ಹಿಂಗಾಗಿ ಅಘಟಿತ ಘಟನಾ ಶಕ್ತಿಗಳು ನಮಗೆ ಗೊತ್ತಿಲ್ಲದಕ್ಕೆ ಅದು ಮಾಯೆ ಅಂತ. ಮತ್ತೆ ಶಕ್ತಿ ಅಂತ ಎದಕ್ಕಂತಾರೆ ಅಂದ್ರೆ, ಶಕ್ತಿ ಅಂದ್ರೆ ಯಾವುದರ ಒಂದರ ಆಶ್ರಯದಾಗಿರ್ತದ, ಅದು ಚೇತನದ ಆಶ್ರಯದಾಗ. ಇಲ್ಲಂತಂದ್ರೆ ಅದು ತಾನೇ ಶಕ್ತಿ ಸ್ವಂತ ಏನು ಮಾಡಕ್ಕಾಗಂಗಿಲ್ಲ, ಅದು ಪರತಂತ್ರ, ಅದು ಸ್ವತಂತ್ರ ಇಲ್ಲ. ಅದಕ್ಕೆ ಶಕ್ತಿ ಅಂತಾರೆ. ಮತ್ತೆ ಪ್ರಕೃತಿ ಅಂತ ಅಂತಾರೆ. ಎದಕ್ಕಂತಾರೆ ಅಂದ್ರೆ ಇದು ಸತ್ವ ರಜ ತಮಗಳಿಂದ ಕೂಡಿದ್ದಕ್ಕೆ ಪ್ರಕೃತಿ ಅಂತಾರೆ. ಮತ್ತೆ ಪ್ರಧಾನ ಅಂತಂದ್ರೆ ಜಗತ್ತಿನ ಸೃಷ್ಟಿಗೆ ಇದು ಕಡ್ಡಾಯವಾಗಿ ಬೇಕು. ಮಾಯೆ ಇರಲಿಲ್ಲ ಅಂತಂದ್ರೆ ಜಗತ್ ಸೃಷ್ಟಿ ಆಗಂಗಿಲ್ಲ. ಮತ್ತು ಅಜ್ಞಾನ ಅಂತ ಯಾಕಂತಾರೆ ಇದಕ್ಕ ಅಂತಂದ್ರೆ ಅದು ಬ್ರಹ್ಮ ಸ್ವರೂಪವನ್ನು ಆವರಣ ಮಾಡ್ತದಲ್ಲ, ಆ ಕಾರಣಕ್ಕಾಗಿ ಅದಕ್ಕೆ ಅಜ್ಞಾನ ಅಂತಾರ. ಈ ರೀತಿಯಾಗಿ ಒಂದೇ ಮಾಯೆಗೆ ಎಷ್ಟೊಂದು ಹೆಸರುಗಳದಾವ. ಆ ಹೆಸರುಗಳು ಯಾಕೆ ಬಂದವ ಅನ್ನೋದಕ್ಕೆ ಒಂದಿಷ್ಟು ವಿವರಣೆ ಕೊಟ್ಟರು. ಈ ರೀತಿಯಾಗಿ ನಾನಾ ಕಾರಣಗಳಿಂದ ನಾನಾ ಹೆಸರುಗಳಿಂದ ಕರೆಯಿಸಿಕೊಳ್ಳುವ ಮಾಯೆಯು ಚೇತನವನ್ನೇ ವಿಷಯ ಮಾಡುತ್ತದೆ. ಅಂದ್ರೆ ತಿಳಿಯಗೊಡದ ಹಾಗೆ ಮಾಡುತ್ತದೆ ಮತ್ತು ಚೇತನವನ್ನೇ ಆಶ್ರಯ ಮಾಡಿದೆ. ಸ್ವ ಆಶ್ರಯ ಸ್ವವಿಷಯ. ಅದಕ್ಕೆ ವಿದ್ಯಾವಾಚಸ್ಪತಿ ಮಿಶ್ರ ಅವರು ಸ್ವಲ್ಪ ಬದಲಾವಣೆ ಮಾಡಿ ಇದನ್ನೇ ಹೇಳಿದ್ದಾರೆ. ಸ್ವ ಆಶ್ರಯ ಸ್ವವಿಷಯ ಅಂತಂದ್ರೆ ಚೇತನವನ್ನೇ ಮಾಯೆಯು ಆಶ್ರಯಿಸಿ ಮತ್ತ ಚೇತನವನ್ನೇ ಗುರುತು ಸಿಗದ ಹಾಗೆ ಮಾಡ್ತದಲ್ಲ, ಆ ಮಾಯೆ ಅದಕ್ಕೇನಂತಾರ? ಸ್ವ ಆಶ್ರಯ ಸ್ವವಿಷಯ ಅಂತಾರ. ಇದನ್ನ ವಾಚಸ್ಪತಿ ಮಿಶ್ರ ಅವರು ಒಂದು ಸಣ್ಣ ಚೇಂಜಸ್ ಮಾಡಿ ಹೇಳ್ಯಾರ. ಅದು ಏನನ್ನೋದು ಇವತ್ತೂ ಹೇಳಿನಿ, ನಿನ್ನೆನೂ ಹೇಳಿನಿ, ನಾಳೆನೂ ಅದು ಹೇಳಿ ಮುಂದೆ ಹೋಗೋಣ. ಇವತ್ತಿನ ಪಾಠ ಇಲ್ಲಿಗೆ ಸಾಕು ಮಾಡ್ಬಿಡೋಣ. ಎಂಟಾಯ್ತು. ಉಳಿದದ್ದು ಮತ್ತೆ ನಾಳೆ ನೋಡೋಣ. ಯಾಕಂದ್ರೆ ವಾಚಸ್ಪತಿ ಮಿಶ್ರ ಅಂದು ಫಿಲಾಸಫಿ ತೆಕ್ಕೊಂಡು ಕೂತ್ರೆ ಟೈಮ್ ಭಾಳ ಹಿಡಿತು. ಇದಕ್ಕೆ ಟೈಮ್ ಬೇಕು. ಅವ್ರು ಹೇಳಿದ್ದು ಮೊದಲು ಪೀಠಿಕೆ ಕೊಟ್ಟಾರ. ಈಗೇನು ಮಾಡಿದ್ರು ಅದನ್ನು ವಿವರಣೆ ಮಾಡ್ತಾರೆ. ಈಗ ಮಾಯೆ ಅನೇಕ ಹೆಂಗದ, ಮಾಯೆ ಜೀವನನ ಹೆಂಗೆ ಆಶ್ರಯಿಸದ ಅನ್ನೋದು ಸಂಕ್ಷಿಪ್ತವಾಗಿ ನಾವು ವಿವರಿಸೀನಿ. ಅದನ್ನು ಡಿಟೇಲ್ ಆಗಿ ವಿವರಿಸುವವರು ಅದರ. ಅದನ್ನು ಮುಟ್ಟಿದರೆ ಟೈಮ್ ಭಾಳ ಬೇಕಾಗ್ತದೆ. ಅದಕ್ಕೆ ನಾಳೆಗೆ ಅದನ್ನು ಟಚ್ ಕೊಡೋಣ ಅಂತೇಳಿ ಇವತ್ತಿನ ಪಾಠ ನಿಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಓಂ ನಮಃ ಶಿವಾಯ. ಓಂ ಇದುವರೆಗೆ ಶುದ್ಧ ಬ್ರಹ್ಮೇಶ್ವರ ಗುರು ಶ್ರೀ ಶರಣ ಸ್ವಾಮಿಗಳು ವಾಚಸ್ಪತಿ ಮಿಶ್ರ ಅವರ ಅಭಿಪ್ರಾಯ ಮತ್ತು ವೇದಾಂತಿಗಳ ಅಭಿಪ್ರಾಯವನ್ನ, ಈ ಮಾಯೆಯ ಬಗ್ಗೆ ಅಭಿಪ್ರಾಯವನ್ನ ತಿಳಿಸಿಕೊಟ್ರು. ಈ ವೇದಾಂತಿಗಳು ಮಾಯೆ ಆ ಬ್ರಹ್ಮನನ್ನೇ ಆಶ್ರಯಿಸಿ ಬ್ರಹ್ಮನನ್ನೇ ಕಾಣದಂತೆ ಮಾಡೈತಿ ಅಂತ ಹೇಳಿದ್ರೆ, ವಾಚಸ್ಪತಿ ಮಿಶ್ರರವರು ಆ ಜೀವನನ್ನ ಆಶ್ರಯಿಸಿ ಬ್ರಹ್ಮನನ್ನ ಕಾಣದಂತೆ ಮಾಡೈತಿ ಅಂತ ಹೇಳಿ ಹೇಳ್ತಾರೆ. ಇದು ಕೂಡ ಸಮೀಚೀನವೇ ಅಂತ ಹೇಳಿ ಅದನ್ನು ಕೂಡ ಪರಿಗಣಿಸ್ಯಾರ. ಇದನ್ನ ಈ ವಾಚಸ್ಪತಿ ಮಿಶ್ರರವರ ಹೆಂಗ ಜೀವನನ್ನ ಆಶ್ರಯಿಸೈತಿ ಅನ್ನೋ ಬಗ್ಗೆ ಮತ್ತೆ ಮುಂದಿನ ಅವಧಿಯಲ್ಲಿ ತಿಳಿಸ್ಕೊಡೋದಾರೆ. ಇದರ ಒಂದು ನಾವು ಲಕ್ಷ್ಯ ಕೊಟ್ಟು ಕೇಳಿದಾಗ ಮಾತ್ರ ಇದು ತಿಳಿದೈತಿ. ಅಂತಹ ಈ ಮಾಯೆ ಬ್ರಹ್ಮಜ್ಞಾನದಿಂದ ನಾಶ ಹೊಂದುವುದರಿಂದ ಇದಕ್ಕ ಏನಂತಾರೆ? ಬ್ರಹ್ಮಜ್ಞಾನದ ನಾಶ ಆಗೋದ್ರಿಂದ
ಅವಿದ್ಯೆ. ಅಘಟಿತ ಘಟನಾ ಸಾಮರ್ಥ್ಯ ಹೊಂದಿರೋದ್ರಿಂದ ಮಾಯೆ ಅನಿಸ್ಕೊಂಡತಿ. ಚೇತನ ಆಶ್ರಯದಲ್ಲಿರೋದ್ರಿಂದ ಶಕ್ತಿ ಅನಿಸ್ಕೊಂಡತಿ. ಜಗತ್ತಿನ ಸೃಷ್ಟಿಗೆ ಅದು ಬೇಕೇ ಬೇಕು, ಆದ್ದರಿಂದ ಅದು ಪ್ರಧಾನ ಅನಿಸ್ಕೊಂಡತಿ. ಆ ಚೇತನವನ್ನೇ ಆಶ್ರಯಿಸಿ ಚೇತನವನ್ನೇ ವಿಷಯ ಮಾಡೈತಿ. ಅದಕ್ಕೆ ಸ್ವ ಆಶ್ರಯ ಸ್ವ ವಿಷಯ ಅಂತ ಹೇಳಿ ಮಾಯೆಗೆ ನಾನಾ ವಿಧವಾಗಿ ಅದರ ಕಾರ್ಯಗಳಿಗೆ ಅನುಗುಣವಾಗಿ ಹೆಸರುಗಳನ್ನು ಕೊಟ್ಟಾರ ಅಂತ ಹೇಳ್ತಾ ಈ ಜ್ಞಾನವನ್ನು ನೀಡಿದ ಶುದ್ಧ ಗುರುಮಠ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳಿಗೆ ಅನಂತ ಧನ್ಯವಾದಗಳು. ಮಂಗಳಾಚರಣೆಯನ್ನ ಗೌರಮ್ಮ ಅವರು ನಡೆಸಿಕೊಡ್ಬೇಕಾಗಿ ಕೇಳ್ಬೋದು. ಆಗುತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಬಾಲಬೋಧ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ, ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ, ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ, ಸಂಸ್ಕೃತ ವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ, ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳಗರದವಗೆ, ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ, ತಂದನಾದ ಗುರುನಾಥಗೆ ಒಲಿದ ಶ್ರೀ ಶಿವಾನಂದರಿಗೆ, ಆರುತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಸರ್ವಜ್ಞ ಮೂರ್ತಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಶುದ್ಧಾತ್ಮರಿಗೆ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಪ್ರಕಟಣೆಗಳು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಭಗವದ್ಗೀತಾ ಪಾರಾಯಣ, 4 ಗಂಟೆಗೆ ಶ್ರೀ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಹಾಗೂ 8:30ಯಿಂದ ಶ್ರೀಮದ್ ಭಾಗವತ ಮಹಾಪುರಾಣ ಹಾಗೂ ಸದ್ಗುರುಗಳಿಂದ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನವಿರುತ್ತದೆ. ಎಲ್ಲರೂ ಜಾಯಿನ್ ಆಗಿ ಅದರ ಒಂದು ಪ್ರಯೋಜನವನ್ನು ಪಡ್ಕೋಬೇಕಂತ ಹೇಳಿ ಎಲ್ಲರಲ್ಲಿ ವಿಜ್ಞಾಪನೆ. ಎಲ್ಲರಿಗೂ ಶರಣ ಶರಣ. ಎಲ್ಲ ಶರಣು ಶರಣಾರ್ಥಿಗಳು.